ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಸಖತ್ತಾಗಿತ್ತು ಗುರು. ಈ ಥರ ಟಾಸ್ಕ್ ಇದ್ರೆ ನೋಡ್ಲಿಕ್ಕೂ ಮಜಾ. ಆ್ಯಂಡ್ ಎರಡು ಟೀಮ್ ಕಡೆಯಿಂದ ಕೂಡ ಸಖತ್ತಾಗಿರೋಂಥ ಫೈಟ್ ಬಂತು. ಬಟ್ ಇಲ್ಲಿ ಗೆದ್ದಿರೋವಂಥದ್ದು ಈ ಒಂದು ಟಾಸ್ಕು ಬ್ಲೂ ಟೀಮು. ಆ್ಯಂಡ್ ಬ್ಲೂ ಟೀಮಿಂದ ಈ ವಾರದ ಒಂದು ಸ್ಟೂಡೆಂಟ್ ಆಫ್ ದ ವೀಕ್ ಅಂತ ಆಗಿರುವಂಥದ್ದು ನಮ್ಮ ಧನುಷ್ ಅವರು. ಕೊನೆಗೂ ಕೂಡ ಅವರಿಗೊಂದು ಏನು ಟಾಸ್ಕ್ಗಳು ಆಡ್ಕೊಂಡು ಬರ್ತಾಯಿದ್ರು, ಸೊ ಆ ಟಾಸ್ಕಿಂದ ಅವರಿಗೊಂದು ಪ್ರತಿಫಲ ಸಿಕ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಇವತ್ತಿನ ಎಪಿಸೋಡ್ ಬಗ್ಗೆ ಮಾತಾಡೋಣ. ಆ್ಯಂಡ್ ಅಶ್ವಿನಿ ಆ್ಯಂಡ್ ಜಾನ್ವಿ ಮಧ್ಯೆ ಏನು ಫೈಟು ಗುರು, ಸಖತ್ತಾಗಿತ್ತು. ಅಂದರೆ ತುಂಬ ಚೆನ್ನಾಗಿ ಅನಿಸ್ತು ನನಗೆ. ಇಲ್ಲಿವರೆಗೂ ಏನೇನು ಮಾಡ್ಕೊಂಡು ಬಂದಿದ್ದಾರೆ, ಬಟ್ ಟಾಸ್ಕ್ ಅಂತ ಬಂದಾಗ ಸೊ ತುಂಬ ಚೆನ್ನಾಗಿ ಆಡಿದ್ರು. ಆಮೇಲೆ ಇನ್ನು ಮುಂದೆ ಅವ್ರ ಫ್ರೆಂಡ್ಶಿಪ್ ಹಂಗೆ ಕಂಟಿನ್ಯೂ ಆಗಲಿ ಅಂತ ಹೇಳ್ತೀನಿ, ಬಿಕಾಸ್ ಬೇರೆ ಆಗೋದೇನು ಬೇಡ. ಬಟ್ ಟಾಸ್ಕು ಆಟ ಅಂತ ಬಂದಾಗ ಅವ್ರ ಫ್ರೆಂಡ್ಶಿಪ್ ಅಡ್ಡ ಬರಬಾರ್ದು. ಇವತ್ತು ಹೆಂಗೆ ಬರಲಿಲ್ಲಲ್ಲ, ಸೊ ಆ ರೀತಿಯಲ್ಲಿ ಬರಬಾರ್ದು ಅಂತ ನನ್ನ ಒಂದು ಅನಿಸಿಕೆ. ಓಕೆ, ಈ ಥರ ಚೆನ್ನಾಗಿ ಆಡಿದ್ರೆ ಯಾರಿಗೂ ಹೊಗಳಲ್ಲ ಅಥವಾ ಯಾರಿಗೂ ಸಪೋರ್ಟ್ ಮಾಡಲ್ಲ. ನಾವು ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀವಿ. ಬಟ್ ಅನವಶ್ಯಕವಾಗಿರುವಂಥ ಕೆಲವು ಅಂದರೆ ಘಟನೆಗಳಿಗೆ ಸಪೋರ್ಟ್ ಮಾಡುವಂಥದ್ದು ಸರಿ ಅಂತ ಅನ್ಸಲ್ಲ. ಅದಕ್ಕೋಸ್ಕರ ವಿರೋಧ ಮಾಡ್ತೀವಿ, ಬಿಟ್ಟರೆ ಇನ್ನೇನು ಇಲ್ಲ ಅಂತ ಹೇಳ್ತೀನಿ. ಆ್ಯಂಡ್ ಇವತ್ತಿನ ಒಂದು ಎಪಿಸೋಡ್ ಶುರುವಾಗಿರುವಂಥದ್ದು ನಮ್ಮ ಬಿಗ್ ಬಾಸ್ ಕಾಲೇಜ್ನ ಚರ್ಚಾ ಸ್ಪರ್ಧೆ ನಿನ್ನೆ ಮುಗಿದಿತ್ತಲ್ಲ, ನಿನ್ನೆ ನಡೀತಿತ್ತಲ್ಲ. ಸೊ ಅದು ಇವತ್ತಿಗೆ ಕಂಪ್ಲೀಟ್ ಆಗಿದೆ ಅಂತ ನಮ್ಮ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ. ಅದಾದಮೇಲೆ ಯಾವ ಸ್ಟೂಡೆಂಟ್ಗಳು ನಿನ್ನೆ ಆ ಒಂದು ಚರ್ಚಾ ಸ್ಪರ್ಧೆಯಲ್ಲಿ ಫೇಲ್ ಆಗಿರ್ತಾರೆ, ಅಂದರೆ ಡಿಫೆಂಡ್ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ ಆಗಿರ್ತಾರೆ, ಸೊ ಅಲ್ಲಿ ಅವರ ಒಂದು ಮನೆಯಿಂದ ಪೇರೆಂಟ್ಸ್ ಮೀಟಿಂಗ್ ಅನ್ನೋ ರೀತಿಯಲ್ಲಿ ಸೊ ಆಡಿಯೋ ಕಾಲ್ ಮಾತಾಡುವಂಥದ್ದು ನಮ್ಮ ಪ್ರಿನ್ಸಿಪಲ್ ರಘು ಅವರು. ಓಕೆ, ಸೊ ಅದೇ ರೀತಿಯಲ್ಲಿ ಅಲ್ಲಿ ಬಿಗ್ ಬಾಸ್ ನಮ್ಮ ಕಾಲೇಜಿನ ಸೊ ಪ್ರಿನ್ಸಿಪಲ್ ಆದಂತಹ ರಘು ಅವರು ಅನೌನ್ಸ್ ಮಾಡ್ತಾರೆ. ಅಂದರೆ ಯಾರ್ಯಾರು ಆ ಒಂದು ಇದರಲ್ಲಿ ಫೇಲ್ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಅಂದಾಗ ಅಲ್ಲಿ ಫಸ್ಟ್ ಹೆಸರು ಬರುವಂಥದ್ದು ಅಲ್ಲಿ ಕಾವ್ಯ ಜೊತೆಗೆ ಏನು ನಮ್ಮ ರಾಶಿಯವರು ಅಲ್ಲಿ ಚರ್ಚಾ ಸ್ಪರ್ಧೆ ಹಿಡಿದಿದ್ರು. ಸೊ ಅಲ್ಲಿ ಫಸ್ಟು ಫೇಲ್ ಆಗಿರುವಂಥದ್ದು ರಾಶಿಯವರು. ಸೊ ರಾಶಿಯವರ ಪೇರೆಂಟ್ಸ್ಗೆ ಕನೆಕ್ಟ್ ಮಾಡಿ ಅಂತಂದಾಗ ಅವ್ರು ಅವ್ರ ತಮ್ಮ ಕಾಲ್ ತೊಗೊತಾರೆ ಅಂತ ಅನ್ಸುತ್ತೆ. ಆ್ಯಂಡ್ ಅಲ್ಲಿ ರಾಶಿ ಬಗ್ಗೆ ಹೇಳಿರುವಂಥದ್ದು ನಮ್ಮ ರಘು ಅವರು ಚರ್ಚೆಯಲ್ಲಿ ಸೋತಿದ್ದಾರೆ, ಸೊ ನಾಮಿನೇಟ್ ಆಗಿದ್ದಾರೆ. ಜೊತೆಗೆ ಇಲ್ಲಿ ಇಂಡಿವಿಜುವಲಿಟಿ ಅಂತ ಬಂದಾಗ ಸೊ ಇಂಡಿವಿಜುವಲಿಟಿ ಅವ್ರ ಹತ್ರ ಕಾಣಿಸ್ತಾ ಇಲ್ಲ, ಎಲ್ಲೋ ಗೇಮಲ್ಲಿ ಲಾಸ್ಟ್ ಆಗಿದ್ದಾರೆ ಅಂತ ಅಲ್ಲಿ ನಮ್ಮ ರಘು ಅವರು ಹೇಳ್ತಾರೆ, ಪ್ರಿನ್ಸಿಪಾಲ್ ರಘು ಅವರು. ಅದಕ್ಕೆ ಅವ್ರು ತಮ್ಮ ತುಂಬ ಸ್ವಲ್ಪ ಡಿಫೆಂಡ್ ಮಾಡ್ಕೊಂಡ್ರು. ಮೇ ಬಿ ಮುಂಚೆನೇ ಅವ್ರಿಗೆ ಹೇಳಿದ್ರು ಅಂತ ಅನ್ಸಿದೆ, ಯಾರ್ಯಾರು ಕಂಟೆಸ್ಟೆಂಟ್ ಇವಾಗ ಆಲ್ರೆಡಿ ಅದು ಸೋತಿದ್ದಾರೆ, ಸೊ ಅವ್ರ ಮನೆಯವರಿಗೆಲ್ಲ ಹೇಳಿದ್ರಂತೆ. ಸೊ ಈ ಥರ ಒಂದು ಕಾಲ್ ಬರುತ್ತೆ, ಸೊ ನೀವು ಡಿಫೆಂಡ್ ಕೂಡ ಮಾಡ್ಕೊಬೋದು, ಸೊ ಅಥವಾ ನಿಮ್ಗೆ ಏನು ಅನಿಸುತ್ತೆ ಅನ್ನೋದ್ರ ಬಗ್ಗೆ ರಿಪ್ಲೈ ಕೂಡ ಕೊಡ್ಬೋದು ಅನ್ನೋ ರೀತಿಯಲ್ಲಿ ಬಿಗ್ ಬಾಸ್ ಟೀಮಿಂದ ಅವರಿಗೆ ಅಪ್ರೋಚ್ ಮಾಡಿ ಹೇಳಿದ್ರಂತ ಅನಿಸುತ್ತೆ. ಬಿಕಾಸ್ ಅದಕ್ಕೋಸ್ಕರನೇ ಸಡನ್ನಾಗಿ ಯಾರು ಕಾಲ್ ಮಾಡಲ್ಲ. ಸೊ ಅಂಥ ಟೈಮಲ್ಲಿ ಅಲ್ಲಿ ತಮ್ಮ ತುಂಬ ಚೆನ್ನಾಗಿ ಡಿಫೆಂಡ್ ಮಾಡ್ಕೊಂಡ್ರು. ಬಟ್ ಕೆಲವೊಂದು ನಾವು ಒಪ್ಕೊಳ್ಳಿಲ್ಲ ಅವರು. ಓಕೆ, ಇಂಡಿವಿಜುವಲಿಟಿ ಇಲ್ಲ ಅಂದರೆ ಟಾಸ್ಕ್ ಎಲ್ಲ ಹೇಗೆ ಗೆದ್ರು, ಒಂದು 2-3ನೇ ವೀಕಲ್ಲಿ ಹಾಗೆ ಹೀಗೆ ಅಂತ ಕೆಲವೊಂದು ಮಾತುಗಳು ಬಂತು. ಸೊ ಅವಳು ಆಟ ಆಡ್ತಿದ್ದಾಳೆ, ಚೆನ್ನಾಗಿ ಆಡ್ತಿದ್ದಾಳೆ, ಹಾಗೆ ಹೀಗೆ ಅಂತ ಬಂದಾಗ ಕೆಲವೊಂದು ಅಲ್ಲಿ ಅವರು ತಿದ್ದಿ ಹೇಳಿಲ್ಲ, ಬಟ್ ಚೆನ್ನಾಗಿ ಆಡ್ತಿದ್ದಾಳೆ ಅನ್ನೋವಂಥದ್ದನ್ನೇ ಹೇಳಿದ್ರೆ ಬಿಟ್ಟರೆ ಸೊ ಎಲ್ಲೂ ಕೂಡ ಓಕೆ ನನ್ನ ಅಕ್ಕನಿಗೆ ಸೊ ಈ ಥರದ ಒಂದು ಚೇಂಜಸ್ ಮಾಡ್ಕೊಬೇಕು ಅವರ ಗೇಮಲ್ಲಿ ಅಂತ ಯಾವುದೂ ಕೂಡ ಸಜೆಷನ್ ಕೊಡಲಿಲ್ಲ. ಚೆನ್ನಾಗಿ ಆಡ್ತಿದ್ದಾಳೆ ಅನ್ನೋ ರೀತಿಯಲ್ಲಿ ಇವರು ಕೂಡ ಡಿಫೆಂಡೇ ಮಾಡ್ಕೊಂಡ್ರು. ಎಕ್ಸಾಂಪಲ್ ಎಲ್ಲೋ ಇವಾಗ ಪೇರೆಂಟ್ಸ್ ಮೀಟಿಂಗ್ ಅಂತಂದಾಗ ಸೊ ಪ್ರಿನ್ಸಿಪಾಲ್ ಏನು ಹೇಳ್ತಾರೆ ಅದನ್ನು ಪೇರೆಂಟ್ಸ್ ಕೇಳಿಸ್ಕೊಂಡು ಅದರಲ್ಲಿ ಸರಿ ತಪ್ಪು ಏನೇ ಇದ್ರೂ ಕೂಡ ಅದನ್ನು ಬಗೆಹರಿಸ್ಕೊಬೇಕು. ಅಟ್ಲೀಸ್ಟ್ ಓಕೆ, ತಪ್ಪುಗಳೇನೋ ಪ್ರಿನ್ಸಿಪಾಲ್ ಹೇಳಿದ್ದಾರೆ ಅಂತ ಅಂದಮೇಲೆ ಸೊ ಇದು ನಾರ್ಮಲ್ ಕಾಲೇಜ್ ಅಲ್ಲ ಆದರೂ ಕೂಡ, ಬಟ್ ಅಟ್ಲೀಸ್ಟ್ ಕೊನೆಗೆ ಒಂದು 2 ಮಾತು ಹೇಳ್ಬೋದಾಗಿತ್ತು ನನ್ನ ಪ್ರಕಾರ ರಾಶಿಕಾಗಿ ಅಂತ ಅನಿಸುತ್ತೆ. ಬಿಕಾಸ್ ಈ ವೀಕಲ್ಲಿ ಖಂಡಿತವಾಗ್ಲೂ ಅದರಲ್ಲಿ ಕಳೆದು ಹೋಗಿದ್ದಾರೆ. ಅದ್ರ ಬಗ್ಗೆ ಮಾತಾಡೋಣ ಆಮೇಲೆ. ಆ್ಯಂಡ್ ಇದಾದಮೇಲೆ ಇಲ್ಲಿ ರಾಶಿ ಹೊರಗಡೆ ಕೂತ್ಕೊಂಡು ಫೇವರಿಸಮ್ ಮಾಡ್ತಿದ್ದಾರೆ, ಹಾಗೆ ಹೀಗೆ ಅದು ಹೇಗೆ ಮಾಡ್ತಾರೆ ನನ್ನ ಅಂದರೆ ನಾಮಿನೇಟ್ ಹೇಗೆ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಕ್ವಶನ್ಸ್ಗಳೆಲ್ಲ ಬರ್ತಾಯಿತ್ತು. ಬಟ್ ಈ ಕಡೆಯಿಂದ ಕೆಲವೊಂದು ರಘು ಕಡೆಯಿಂದ ಕೂಡ ಅಷ್ಟೊಂದು ರಿಪ್ಲೈಗಳು ಕೊಡಲಿಲ್ಲ ಪೇರೆಂಟ್ಸ್ಗೆ. ಮೇ ಬಿ ಅವ್ರಿಗೇನೋ ಇನ್ಸ್ಟ್ರಕ್ಷನ್ಸ್ ಇತ್ತು ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ, ಗೊತ್ತಿಲ್ಲ. ಮೇ ಬಿ ಅವ್ರ ಪೇರೆಂಟ್ಸ್ ಜೊತೆಗೆ ನಾನು ಯಾಕೆ ಅಂದರೆ ವಾದ ಪ್ರತಿವಾದ ಮಾಡಲಿ ಅನ್ನೋದು ಇತ್ತು ಅಂತ ಅನಿಸುತ್ತೆ. ಬಟ್ ಅವ್ರ ತಮ್ಮ ಅಂತೂ ಜಾಸ್ತಿ ಡಿಫೆಂಡ್ ಮಾಡ್ಕೋದ್ರಲ್ಲೇ ಹೊಂಟೋದ್ರು ಬಿಟ್ಟರೆ, ಬಟ್ ಯಾವುದು ಕೂಡ ಸಜೆಷನ್ ಕೊಡಲಿಲ್ಲ ರಾಶಿಗೆ. ಓಕೆ, ಸೊ ಇದಾದಮೇಲೆ ರಿಷಾ ಅವ್ರದ್ದು ಬರುತ್ತೆ. ಸೊ ರಿಷಾ ಅವ್ರದಕ್ಕೆ ರೂಲ್ಸನ್ನು ಅರ್ಥ ಮಾಡ್ಕೊಂಡಿಲ್ಲ, ಸೊ ಅವಳು ಅಂದ್ಕೊಂಡಿರೋ ರೀತಿಯಲ್ಲಿ ಇನ್ನೂ ಆಡ್ತಾ ಇಲ್ಲ ಅನ್ನೋವಂಥದ್ದು ಬಂತು. ಆ್ಯಂಡ್ ರಿಷಾ ಅವ್ರ ತಂಗಿ ಕಡೆಯಿಂದ ಅವಳು ಪೇರೆಂಟ್ಸ್ ಮೀಟಿಂಗ್ ಬಂದು ಕಾಲ್ ಮಾಡಿರೋವಂಥದ್ದು. ಚೆನ್ನಾಗಿ ಆಡ್ತಿದ್ದಾಳೆ ಅವಳು, ಸೊ ನಾವು ನೋಡ್ತಿದ್ದೀವಲ್ಲ. ಸೊ ಕಾಮಿಡಿ ಬಿಟ್ಟು ಸೊ ಇನ್ನು ಮಿಕ್ಕಿದ್ದೆಲ್ಲನೂ ಕೂಡ ತುಂಬ ಚೆನ್ನಾಗೇ ಮಾಡ್ತಿದ್ದಾಳೆ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಆ್ಯಂಡ್ ಕೆಲವೊಂದು ಮೇ ಬಿ ಮುಂದೆ ಆಡ್ತಾಳೆ ಅನ್ನೋವಂಥದ್ದು ಕೂಡ ಹೇಳಿದ್ರು. ಬಟ್ ಇವರು ಕೂಡ ಅಷ್ಟೇ ಚೆನ್ನಾಗಿ ಮಾತಾಡಿದ್ರು ಅವ್ರ ತಂಗಿ ಅಂತಲೇ ಹೇಳ್ತೀನಿ. ಓಕೆ, ಸೊ ಇದಾದಮೇಲೆ ಬಂದಂಥದ್ದು ನಮ್ಮ ಅಶ್ವಿನಿ ಅವರು ಅಂತ ಅಲ್ಲಿ ಘೋಷಣೆ ಮಾಡ್ತಿದ್ದಂಗೆ ಫುಲ್ ಜಾನ್ವಿ ಫುಲ್ ಕಣ್ಣೀರು. ಬಿಕಾಸ್ ಅವ್ರಿಗೆ ಏನಂತಂದರೆ ಸೋತೆ ಗೆದ್ದೆ ಅನ್ನೋದಕ್ಕಿಂತ ಸೊ ನಮ್ಮ ಸೋತಿದ್ರೆ ಅಟ್ಲೀಸ್ಟ್ ನಮ್ಮ ಮನೆಯಿಂದ ಯಾರಾದರೂ ಮಾತಾಡ್ತಿದ್ರು ಅನ್ನೋವಂಥ ಒಂದು ಮೀನ್ಸ್ ಅಳು ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಅಳ್ತಾ ಇದ್ರು. ನನ್ನ ಮಗನ ಜೊತೆಗೆ ಮಾತಾಡ್ಬೋದಾಗಿತ್ತು, ಮೀನ್ಸ್ ಅವ್ರ ಜೊತೆಗಲ್ಲ, ಸೊ ಅವರು ಅಟ್ಲೀಸ್ಟ್ ಮಾತಾಡ್ತಿದ್ದು ಧ್ವನಿ ಕೇಳಿಸ್ಕೋಬೋದಾಗಿತ್ತು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು. ಅಶ್ವಿನಿ ಕೊಟ್ಟಿರುವಂಥ ರೀಸನ್ ಏನಂತಂದರೆ ಅಶ್ವಿನಿ ಅವರು ಅಲ್ಲಿ ಸೋತಿರ್ತಾರೆ, ಸೊ ನಾಮಿನೇಟ್ ಆಗಿರ್ತಾರೆ. ಸೊ ಅವರು ಮನೆಯಿಂದ ಮಾತಾಡಿರುವಂಥದ್ದು ಅವ್ರ ಬ್ರದರು ಸೊ ಫ್ರೆಂಡ್ಶಿಪ್ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ರೀಸನ್ ಕೊಡ್ತಾರೆ ಅವರು ಸೋತಿರೋದಕ್ಕೆ. ಆ್ಯಂಡ್ ಡಿಫೆಂಡ್ ಮಾಡ್ಕೊಂಡಿಲ್ಲ ಜಾನ್ವಿ ಎದುರುಗಡೆಗೆ ಅನ್ನೋವಂಥದ್ದು ಬಂತು. ಆ್ಯಂಡ್ ಅವ್ರ ಬ್ರದರ್ ಹೇಳಿರುವಂಥದ್ದು ಸೊ ನೀವು ಅಲ್ವಾ ಮಾಡಿದ್ದು ನಾಮಿನೇಟು, ಸೊ ಹಾಗಿದ್ರೆ ನೀವು ಮಾಡಿದ ತಕ್ಷಣ ಅವರು ಏನೂ ಆಗಲ್ಲ, ಸೊ ಅವ್ರು ಏನು ಹಠ ಬಿಟ್ಟಿಲ್ಲ, ಸೊ ಮುಂದೆ ಚೆನ್ನಾಗಿ ಆಡ್ತಾರೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು. ಆ್ಯಂಡ್ ಇವರು ಸ್ವಲ್ಪ ಚೆನ್ನಾಗೇ ಡಿಫೆಂಡ್ ಮಾಡ್ಕೊಂಡ್ರು. ಹಾಗೆ ನನಗನ್ಸಿರುವಂಥದ್ದು ಇಲ್ಲಿ ಜಾನ್ವಿ ಆ್ಯಂಡ್ ಅಶ್ವಿನಿ ಅಂತ ಬಂದಾಗ ನನ್ನ ಪ್ರಕಾರ
ಅಶ್ವಿನಿ ಅವರು ತುಂಬ ಚೆನ್ನಾಗಿ ಮಾಡಿದ್ರು ಅಂತ ಅನ್ಸುತ್ತೆ. ರಘು ಅವ್ರು ಯಾವ ರೀತಿಯಲ್ಲಿ ಅದನ್ನು ಜಡ್ಜ್ ಮಾಡಿದ್ರೋ ಗೊತ್ತಿಲ್ಲ ನನಗೆ. ಸೊ ಇದಾದಮೇಲೆ ಅಗೇನ್ ಅಲ್ಲಿ ಸುದಿ ಆ್ಯಂಡ್ ಧ್ರುವಂತ್ ಅಂತ ಬಂದಾಗ ಅಲ್ಲಿ ಧ್ರುವಂತ್ ಅವರು ಈ ಒಂದು ಚರ್ಚಾ ಸ್ಪರ್ಧೆಯಲ್ಲಿ ಅವರು ನಾಮಿನೇಟ್ ಆಗ್ತಾರೆ. ಆ್ಯಂಡ್ ಅವರ ಒಂದು ಕಡೆಯಿಂದ ಬಂದಂಥದ್ದು ಅವ್ರ ತಮ್ಮ ಮಾತಾಡುವಂಥದ್ದು, ಅಂದರೆ ಮನೇಲಿ ಎಲ್ಲೂ ಮಿಂಗಲ್ ಆಗಲ್ಲ, ಕೆಲವೇ ಒಂದು ಕಂಟೆಸ್ಟೆಂಟ್ 2-3 ಜನದ ಜೊತೆಗೇ ಸೆಟ್ಲ್ ಆಗಿದ್ದಾರೆ. ಆ್ಯಂಡ್ ಎಮೋಷ್ನಲ್ ಆಗಿ ತುಂಬ ಒಂದು ಆಗಿದ್ದಾರೆ, ಜೊತೆಗೆ ಓಪನ್ ಅಪ್ ಆಗ್ತಿಲ್ಲ ಅನ್ನೋವಂಥದ್ದು ಮಾತುಕತೆ ಬಂತು. ಓಪನ್ ಅಪ್ ಆಗ್ತಿಲ್ಲ ಅನ್ನೋದು ಮಾತೇ ಬರಲ್ಲ ಅಲ್ಲಿ, ಬಿಕಾಸ್ ಚೆನ್ನಾಗಿ ಆಡ್ತಿದ್ದಾರೆ, ಎಲ್ಲರ ಜೊತೆಗೂ ಕೂಡ ಮಿಂಗಲ್ ಆಗಿದ್ದಾರೆ ಹಾಗೆ ಹೀಗೆ ಅಂತ ಅಗೇನ್ ಅವರು ಕೂಡ ಅಷ್ಟೇ ಡಿಫೆಂಡ್ ಮಾಡಿಕೊಂಡ್ರು ಅಂತಲೇ ಹೇಳ್ಬೋದು. ಓಕೆ, ಸೊ ಇದಾದಮೇಲೆ ಬಂದಂಥದ್ದು ನಮ್ಮ ಧನುಷ್ ಅವರ ಒಂದು ಸರದಿ. ಅವರನ್ನು ಕೂಡ ನಮ್ಮ ನಾಮಿನೇಟ್ ಮಾಡಿರ್ತಾರೆ, ಮೀನ್ಸ್ ಅವ್ರು ಸೋತಿದ್ದಾರೆ ಅನ್ನೋ ರೀತಿಯಲ್ಲಿ. ಅಗೇನ್ ಈ ಒಂದು ಡಿಬೇಟಲ್ಲೂ ಕೂಡ ಅಷ್ಟೇ ನನಗೆ ಮೀನ್ಸ್ ಪ್ರಾಬ್ಲಮ್ ಇದೆ, ಬಿಕಾಸ್ ಇದು ಒಪ್ಪಲ್ಲ ನಾನು ರಘು ಅವ್ರದ್ದು. ಬಿಕಾಸ್ ನನ್ನ ಪ್ರಕಾರ ಸೂರಜ್ ಅವರು ನಾಮಿನೇಟ್ ಆಗಬೇಕಾಗಿತ್ತು, ಮೀನ್ಸ್ ಅವ್ರು ಸೋತಿದ್ದಾರೆ ನನ್ನ ಪ್ರಕಾರ ಡಿಫೆಂಡ್ ಮಾಡ್ಕೊಳ್ಳೋದ್ರಲ್ಲಿ. ಜೊತೆಗೆ ಇಲ್ಲಿ ಬಂದಿರುವಂಥದ್ದು ಧನುಷ್ಗೆ ಅಂತ ಬಂದಾಗ ರಘು ಹೇಳಿರುವಂಥದ್ದು, ಅವ್ರ ಅಮ್ಮ ಮಾತಾಡ್ತಾರೆ, ಟಾಸ್ಕ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ದಾರೆ ಬಿಟ್ಟರೆ ಬೇರೆ ಒಂದು ಆ್ಯಕ್ಟಿವಿಟಿನಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಸೊ ಎಲ್ಲೂ ಕೂಡ ಅವರು ತನ್ನ ಒಂದು ಇದನ್ನು ಕ್ವಾಲಿಟಿನ ಅಥವಾ ಒಂದು ಕೆಪಾಸಿಟಿನ ತೋರಿಸಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಆ್ಯಂಡ್ ಅವ್ರ ಅಮ್ಮ ಸ್ವಲ್ಪ ನನಗೆ ತುಂಬ ಖುಷಿ ಆಯಿತು ಅವ್ರ ಅಮ್ಮ ಮಾತಾಡಿರುವಂಥದ್ದು, ನನ್ನ ಮಗ ಧನುಷ್ ಎಲ್ಲ ಕಡೆ ಚೆನ್ನಾಗಿ ಆಡಿದ್ದಾರೆ ಸೊ ಅಂತ ಹೇಳಿದಾಗ. ಸೊ ಬೇರೆ ಕಡೆಗೆಲ್ಲನೂ ಮಾತಾಡಿಲ್ಲ ಅಂತಂದಾಗ ಅಲ್ಲಿ ತಾಯಿ ಹೇಳ್ತಾರೆ, ಸೊ ಅಂದರೆ ಏನಾದರೂ ರೀಸನ್ಗಳು ಕೊಡಬೇಕಾದ್ರೆ ಸ್ವಲ್ಪ ಸೆಂಟೆನ್ಸ್ ಇನ್ನೂ ಸ್ವಲ್ಪ ಲಾಂಗ್ ಆಗಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ನನಗೆ ಇದು ಒಂದೇ ಗುರು ಫಸ್ಟ್ ಈ 5 ಜನರಲ್ಲಿ ಇವ್ರ ಅಮ್ಮ ಮಾತಾಡಿ ತುಂಬ ಚೆನ್ನಾಗಿ ಅನಿಸ್ತು ನನಗೆ. ಓಕೆ, ಪ್ರಿನ್ಸಿಪಲ್ ಏನು ಹೇಳ್ತಾರೆ ಅದು ಓಕೆ, ಡಿಫೆಂಡ್ ಮಾಡ್ಕೊಳ್ಳಿ, ತಪ್ಪಲ್ಲ, ಬಿಕಾಸ್ ಅವ್ರ ಫ್ಯಾಮಿಲಿ ಆಗಿರೋದ್ರಿಂದ ಡಿಫೆಂಡ್ ಮಾಡ್ಕೊಳ್ಳೇಬೇಕು. ಓಕೆ, ಆದರೆ ಕೆಲವೊಂದು ಸಲಹೆಗಳನ್ನು ಕೂಡ ಹಂಗೆ ಕೊಡಬೇಕಾಗುತ್ತೆ. ಅವ್ರು ಹೇಳಿದ್ದು ನನಗೆ ತುಂಬ ಇಷ್ಟ ಆಯಿತು, ಬಿಕಾಸ್ ಇಲ್ಲಿ ಧನುಷ್ ಅಂತ ಬಂದಾಗ ಟಾಸ್ಕ್ ತುಂಬ ಚೆನ್ನಾಗಿ ಆಡ್ತಾರೆ, ಮನೆಯವ್ರ ಜೊತೆಗೆ ಇರ್ತಾರೆ. ಓಕೆ, ಕೆಲವು ಜೊತೆಗೆಲ್ಲ ಇರೋದು ನೋಡಿದ್ದೀನಿ ನಾನು. ಬಟ್ ಈ ರೀಸನ್ ಕೊಡ್ಬೇಕಂತಂದಾಗ ಏನಂತಂದರೆ ಜಾಸ್ತಿ ಅವ್ರು ಡಿಬೇಟಿಗೆ ಇಳಿಯಲ್ಲ. ಸೊ ಇಷ್ಟ ಆಯಿತು, ಇಷ್ಟರಲ್ಲೇ ಇರ್ತಾರೆ. ಮೇ ಬಿ ಅವರು ಇಂಟ್ರೋವರ್ಟ್ ಇರ್ಬೋದು, ಬಟ್ ಆ ಬಿಗ್ ಬಾಸ್ ಶೋ ಅಂತ ಬಂದಾಗ ಸ್ವಲ್ಪ ಲಾಂಗ್ ಆಗಿ ಏನಾದರೂ ಒಂದು ಅದಕ್ಕೆ ಮಸಾಲೆ ಗಿಸಾಲೆ ಹಾಕಿ ಹೇಳಬೇಕಾಗತ್ತೆ. ಹಾಗಂದು ಮಾತ್ರಕ್ಕೆ ಒಳಗಡೆ ವಿಷಯ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ವಿಷಯ ಇಟ್ಕೊಂಡು ಸ್ವಲ್ಪ ಅದನ್ನು ವೈಭವೀಕರಿಸಿ ಹೇಳಬೇಕಾಗತ್ತೆ. ಸೊ ಅದನ್ನು ಅವ್ರ ತಾಯಿ ಹೇಳಿದ್ರು, ನನಗೆ ತುಂಬ ಖುಷಿ ಆಯಿತು ಅವ್ರು ಕೇಳಿಬಿಟ್ಟು. ಇದಾದಮೇಲೆ ಅಗೇನ್ ಗಿಲ್ಲಿ, ನನಗೆ ಫಸ್ಟ್ ಆಫ್ ಆಲ್ ಗಿಲ್ಲಿನ ಅದು ಹೆಂಗೆ ಇವರು ನಾಮಿನೇಟ್ ಮಾಡ್ತಾರೆ, ಹೆಂಗೆ ಸೋತಿದ್ದಾರೆ ಅಂತ ಹೇಳ್ತಾರೆ ಅಂತಲೇ ಅರ್ಥ ಆಗಲಿಲ್ಲ ನನಗೆ. ಹೇಳುವಂಥದ್ದು ಅವ್ರ ತಂದೆ ಮಾತಾಡ್ತಾರೆ ಆ್ಯಕ್ಚುಲಿ ಅಲ್ಲಿ. ರಘು ಕೇಳುವಂಥದ್ದು ಗಿಲ್ಲಿ ಇರಬೇಕೋ ಬೇಡವೋ ಅಂತಂದಾಗ ಇರಬೇಕು ಅಂತಾರೆ. ಅಂದರೆ ಹೆಂಗಿತ್ತು ಅವ್ರ ಅಪ್ಪಂದು ಕೌಂಟ್ರ್ಗಳು ಅಂತಂದರೆ ಅಲ್ಲೇ ಇನ್ಸ್ಟೆಂಟಾಗಿ ಇರಬೇಕೋ ಬೇಡವೋ, ಇರಬೇಕು, ಸೋತು ನಾಮಿನೇಟ್ ಆಗಿದ್ದಾರೆ ಯಾಕೆ ತುಂಬ ಚೆನ್ನಾಗಿತ್ತಪ್ಪ ಅವ್ರದ್ದು. ಆಮೇಲೆ ಮೀನ್ಸ್ ಅವ್ರ ಕ್ಯಾರೆಕ್ಟರ್ನ ಇದು ಮಾಡ್ತಾರೆ, ಡ್ಯಾಮೇಜ್ ಮಾಡ್ತಾರೆ, ಅಥವಾ ಇಲ್ಲಿ ಕಾಮಿಡಿ ಅಂತ ಬಂದಾಗ ಬೇರೆಯವ್ರಿಗೆ ಹರ್ಟ್ ಮಾಡ್ತಾರೆ ಅನ್ನೋವಂಥದ್ದು ಅದ್ರಾಗಿರ್ಬೋದು. ಕಾಮಿಡಿಯಿಂದ ಶೋ ಗೆಲ್ಲಕ್ಕಾಗಲ್ಲ ಅನ್ನೋಂಥ ರೀಸನ್ ಎಲ್ಲ ಹೇಳಿದಾದ್ಮೇಲೆ ಅಂದರೆ ಇದೆಲ್ಲ ತಪ್ಪು ಅನ್ನೋ ರೀತಿಯಲ್ಲಿ ಕ್ವಶನ್ ಬರುತ್ತೆ. ತುಂಬ ಒಂದು ಸ್ವಲ್ಪ ಅಲ್ಲೇ ಅಂದರೆ ಇನ್ಸ್ಟೆಂಟಾಗಿ ಕೌಂಟ್ರ್ ಕೊಡ್ತಾಯಿದ್ರು. ಆ್ಯಂಡ್ ಅದೇ ಕಾಮಿಡಿ ಬಿಟ್ಟು ಬೇರೆ ಏನೂ ಮಾಡ್ತಾ ಇಲ್ಲ ಹಾಗೆ ಹೀಗೆ ಅಂತ ಬಂದಾಗ ಅವ್ರ ಅಪ್ಪ ಕೆಲವೊಂದು ಇದೆ ಇನ್ಸ್ಟೆಂಟ್ ರಿಪ್ಲೈಗಳನ್ನ ಕೊಟ್ಟಿದ್ದಾದಮೇಲೆ ಚೆನ್ನಾಗಿ ಆಡಪ್ಪ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ನನ್ನ ಪ್ರಕಾರ ನಾನು ಒಪ್ಪಲ್ಲ. ಗಿಲ್ಲಿ ಅಂತ ಬಂದಾಗ ಚೆನ್ನಾಗಿ ಆಡ್ತಿದ್ದಾನೆ, ಕಾಮಿಡಿ ಅಂತ ಮಾಡ್ತಿದ್ದಾನೆ, ಬಟ್ ಕೆಲವೊಂದು ಅವನ ಹತ್ರನೂ ಕೂಡ ಕೆಲವೊಂದು ಸರಿ ಮಾಡ್ಕೊಳ್ಳೋವಂಥದ್ದು ಇದೆ. ಒಂದು ಎಕ್ಸಾಂಪಲ್ಲು ಟಾಸ್ಕು ಅಂತ ಬಂದಾಗ ಸ್ವಲ್ಪ ಅವನು ಸ್ಟ್ಯಾಂಡೌಟ್ ಆಗಿ ಅವ್ನು ಮುಂದೆ ಬಂದು ನಾನು ಆಡ್ತೀನಿ ಅಂತ ಒಪ್ಕೊಬೇಕು, ಜೊತೆಗೆ ಸ್ವಲ್ಪ ಸೀರಿಯಸ್ನೆಸ್ ಮೇಂಟೈನ್ ಮಾಡಬೇಕು ಅಂತ ನನಗನ್ಸುತ್ತೆ ಟಾಸ್ಕು ಅಂತ ಬಂದಾಗ. ಸೊ ಅದು ಸ್ವಲ್ಪ ಅವ್ರು ಮಾಡಿದ್ರೆ ಗಿಲ್ಲಿ ಬೆಟರ್ ಆಗುತ್ತೆ, ಇಲ್ಲ ಅಂತಂದರೆ ಅದು ಅವನಿಗೆ ನೆಗೆಟಿವ್ ಆಗಬಹುದು. ಓಕೆ, ಅದ್ರ ಜೊತೆಗೆ ಇಲ್ಲಿ ಅದಾದಮೇಲೆ ರಿಷಾ ಆ್ಯಂಡ್ ರಾಶಿಕಾ ಡಿಸ್ಕಷನ್ ಮಾಡ್ತಿರ್ತಾರೆ. ಮೀನ್ಸ್ ಗಿಲ್ಲಿ ಬರೀ ಕ್ಯಾಮ್ರಾ ಇದ್ರೇ ಮಾಡುವಂಥದ್ದು, ಆಮೇಲೆ ಕಾವ್ಯನೂ ಅಷ್ಟೇ. ಸೊ ಅವಳು ಗಿಲ್ಲಿಯಿಂದನೇ ಸಪೋರ್ಟಿಂದನೇ ಬಂದಿರುವಂಥದ್ರ ಬಗ್ಗೆ ಮಾತಾಡ್ತಾರೆ. ಆ್ಯಂಡ್ ಧ್ರುವಂತ್ ಬಗ್ಗೆ ಕೂಡ ಕೆಲವೊಂದು ಮಾತುಗಳು ಬಂತು. ಅವ್ರ ಬಗ್ಗೆ ಬೇರೆ ಜನರ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿದ್ರು ರಿಷಾ ಆ್ಯಂಡ್ ರಾಶಿಕಾ ಅವರು. ಇದಾದಮೇಲೆ 7ನೇದು ಒಂದು ಸ್ಪರ್ಧೆ ಅಂತಂದರೆ ಅದು ಮಾಳು. ಸೊ ಅವರು ಮಿಸ್ಸಸ್ ಮಾತಾಡ್ತಾರೆ, ಗೇಮ್ ಅರ್ಥ ಆಗಿಲ್ಲ ಅವ್ರಿಗೆ, ಆಮೇಲೆ ಒಬ್ಬರೇ ಇರ್ತಾರೆ ಜಾಸ್ತಿ ಮಾತಾಡೋದು ಅನ್ನೋವಂಥದ್ದು ಬಂತು. ಆಮೇಲೆ ಅವ್ರ ಮಿಸ್ಸಸ್ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು, ಅಂದರೆ ಜಗಳ ಆಡ್ಬೇಕೇನ್ರಿ ಅನ್ನೋ ರೀತಿಯಲ್ಲಿ ಮಾತುಕತೆ ಬಂತು. ಜೊತೆಗೆ ಅವ್ರ ಮಾತು ಅವ್ರದ್ದು ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿರ್ತಾರೆ, ಅದು ಬಿಟ್ಟರೆ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಅಗೇನ್ ಬಟ್ ಇವರು ತುಂಬ ಕ್ಲಾರಿಟಿ ಇದ್ದಾರೆ, ಅವ್ರ ಮಿಸ್ಸಸ್ ಏನು ಹೇಳಬೇಕು ಅಂದ್ಕೊಂಡಿದ್ರು ಅವರು ಅಷ್ಟೇ ಕ್ಲಾರಿಟಿಯಿಂದ ಹೇಳಿದ್ರು. ಬಟ್ ಮಾಳು ಇನ್ನೂ ಸ್ವಲ್ಪ ಹೆದರ್ತಾರೆ. ಸೊ ಇದಾದಮೇಲೆ ಅಲ್ಲಿ ಮಲ್ಲಮ್ಮಂದು, ಸೊ ಮಲ್ಲಮ್ಮ ಅವರು ನಾಮಿನೇಟ್ ಆಗಿರ್ತಾರೆ, ಡಿಬೇಟ್ ಸೋತಿದ್ದಾರೆ, ಜೊತೆಗೆ ರೂಲ್ಸ್ ಅರ್ಥ ಆಗಲ್ಲ ಅವರಿಗೆ ಹಾಗೆ ಹೀಗೆ ಅಂತ ಕೆಲವೊಂದು ರೀಸನ್ಗಳು ಕೊಡ್ತಾರೆ ನಮ್ಮ ರಘು ಅವರು. ಅಗೇನ್ ಅವ್ರು ಮೇಡಮ್ ಅಂತ ಅನಿಸುತ್ತೆ. ಸೊ ಅವರು ಮಾತಾಡಿರುವಂಥದ್ದು ನಾನು ಒಪ್ಪಲ್ಲ, ಗೇಮ್ ರೂಲ್ಸ್ ಎಲ್ಲ ಅರ್ಥ ಆಗಿಲ್ಲ ಅನ್ನೋದಕ್ಕೆ, ಬಿಕಾಸ್ ಇಲ್ಲಿ ಗಂಟೆ ಸರ್ವೈವ್ ಆಗಿದ್ದಾರೆ. ಜೊತೆಗೆ ಅಲ್ಲಿ ರಘು ಹೇಳುವಂಥದ್ದು ನನಗೆ ಹೇಳಿರೋವಂಥದ್ದು ಇಷ್ಟು, ನಾನು ಹೇಳಬೇಕಾಗಿದೆ ಹೇಳಿದ್ದೀನಿ ಅಂತ ರಘು ಹೇಳಿರುವಂಥದ್ದು. ಸೊ ಅವಾಗ ಮಲ್ಲಮ್ಮಂಗೆ ಹೇಳಿರುವಂಥದ್ದು, ಮಲ್ಲಮ್ಮ ಚೆನ್ನಾಗಿ ಆಡ್ತಿದ್ರ ಹಾಗೆ ಆಡಿ ಅನ್ನೋ ಒಂದನ್ನು ರೀಸನ್ ಕೊಡ್ತಾರೆ. ಓಕೆ, ಸೊ ನನಗೆ ಇಲ್ಲಿ ಅನಿಸಿರೋದೇನು ಅಂತಂದರೆ ಕೆಲವು ವಿಚಾರದಲ್ಲಿ ರಘು ಅವರು ಫೇವರಿಸಮ್ ಅನ್ನೋದಕ್ಕಿಂತ ಬಿಕಾಸ್ ಅವರ ಒಂದು ಟಾರ್ಗೆಟ್ ಯಾರ್ಯಾರಿದ್ದಾರೆ ಸೊ ಅವರಿಗೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಕೆಲವೊಂದು ಅವರ ಅಭಿಪ್ರಾಯಗಳನ್ನು ಕೂಡ ಅದರಲ್ಲಿ ಹಾಕಿದ್ದಾರೆ. ನಾನು ಇಲ್ಲಿ ಫೇವರಿಸಮ್ ಅಂತ ಹೇಳಲ್ಲ, ಫೇವರಿಸಮ್ ಅಂದರೆ ಬೇರೆದಾಗುತ್ತೆ. ತನ್ನ ಜೊತೆಗಿರೋರನ್ನ ಅವ್ರು ತಪ್ಪು ಹೇಳಿ ಸರಿ ಹೇಳಿ ಸೊ ಅವ್ರನ್ನ ನಾಮಿನೇಟ್ ಮಾಡುವಂಥದ್ದು ಅಥವಾ ಸೇವ್ ಮಾಡುವಂಥದ್ದು ಇರುತ್ತೆ.
ಮೀನ್ಸ್ ಅವ್ರ ಜೊತೆಗಿರೋಂಥವ್ರನ್ನ ಸೇವೆ ಮಾಡಬೇಕಾಗುತ್ತೆ, ನಾಮಿನೇಟ್ ಮಾಡೋಕ್ಕಾಗಲ್ಲ, ಸೇವೆ ಮಾಡೋವಂಥದ್ದು ಇರುತ್ತೆ. ಅಂಥ ಟೈಮಲ್ಲಿ ನನಗೆ ಎಲ್ಲೂ ಕೂಡ ಅವರು ಫೇವರಿಸಮ್ ಮಾಡಿದ್ರು ಅಂತ ಅನಿಸಲಿಲ್ಲ. ಇಲ್ಲಿ ಕೆಲವ್ರು ನಾವು ಟಾರ್ಗೆಟ್ ಮಾಡಿದೆ, ಅವ್ರಿಗೆ ಆಗದೇ ಇರೋವಂಥವ್ರು ಅಥವಾ ಅವ್ರ ವಿರುದ್ಧವಾಗಿ ಅಂದರೆ ಚೆನ್ನಾಗಿ ಆಡೋವಂಥವ್ರನ್ನ. ಎಕ್ಸಾಂಪಲ್ ಗಿಲ್ಲಿ ತಗೊಳ್ಳಿ. ನನ್ನ ಪ್ರಕಾರ ಗಿಲ್ಲಿನ ಅವರು ಮೀನ್ಸ್ ಆ ಸೋಲ್ಸಂಗೆ ಇರಲಿಲ್ಲ. ಆ ಸ್ಪರ್ಧೆ ಆದರೂ ಆಗಿರ್ಬೋದು, ಮನೆಯಲ್ಲಿ ಆಟ ಆದರೂ ಆಗಿರ್ಬೋದು, ಚಂದ್ರಪ್ರಭಾಗಿಂತ ಯಾವುದ್ರಲ್ಲೂ ಕೂಡ ಗಿಲ್ಲಿ ಕಮ್ಮಿ ಇಲ್ಲ. ಸೊ ಅದು ಇಲ್ಲಿ ಆ ಒಂದು ಕಾಮಿಡಿನಲ್ಲಿ ಕ್ಯಾರೆಕ್ಟರ್ ಡ್ಯಾಮೇಜ್ ಮಾಡ್ತಾನೆ ಅಂತ ಏನು ಹೇಳಿದ್ದಾರೆ ರಘು ಅವರು, ಸೊ ಮೇ ಬಿ ಅದು ಇರ್ಬೋದು. ಅವ್ರು ಸ್ಟಾರ್ಟಿಂಗಲ್ಲೂ ಕೂಡ ಅದೇ ಒಂದು ರೀಸನ್ ಇತ್ತು, ಅಂದರೆ ಕಾಮಿಡಿನಲ್ಲಿ ಬೇರೆ ಒಂದು ಕಂಟೆಸ್ಟೆಂಟ್ ಡಮ್ಮಿ ಮಾಡ್ತಾನೆ ಅಂತ. ಸೊ ಆ ಒಂದು ಕಾರಣಕ್ಕೆ ಇಲ್ಲಿ ಅವನ್ನ ನಾಮಿನೇಟ್ ಮಾಡಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಆಮೇಲೆ ಸೂರಜ್ ಧನುಷ್ ಅಂತ ಬಂದಾಗ ಕೂಡ ಅಷ್ಟೇ, ಟಾಸ್ಕು ಅಂತ ಬಂದಾಗ ಧನುಷ್ ತುಂಬ ಸ್ಟ್ರಾಂಗ್ ಆಗಿದ್ದಾನೆ. ಸೊ ಆ ಒಂದು ವಿಚಾರದಲ್ಲಿ ಮೇ ಬಿ ಅದನ್ನು ತಲೆಯಲ್ಲಿ ಇಟ್ಕೊಂಡು ಧನುಷ್ ಅವರನ್ನ ಟಾರ್ಗೆಟ್ ಮಾಡಿ ಸೊ ಇಲ್ಲಿ ರಘು ಅವ್ರು ಕೊಟ್ಟಿರ್ಬೋದು ಅಂತ ಅನ್ಸುತ್ತೆ. ಓಕೆ. ಆ್ಯಂಡ್ ಅಶ್ವಿನಿ ಜಾನ್ವಿ ಅಂತ ಬಂದಾಗೂ ಕೂಡ ಅಷ್ಟೇ, ನನ್ನ ಪ್ರಕಾರ ಅಲ್ಲಿ ಅಶ್ವಿನಿ ಅವರೇ ತುಂಬ ಅಗ್ರೆಸಿವ್ ಆಗಿ ಪಾಯಿಂಟ್ಸ್ಗಳನ್ನ ಹೇಳಿರುವಂಥದ್ದು. ಓನ್ಲಿ ಜಾನ್ವಿ ರಿಯಾಕ್ಟ್ ಮಾಡಿದ್ದಾರೆ ಹೊರತು ಅವರೆಲ್ಲೂ ಕೂಡ ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡಿಲ್ಲ, ಓನ್ಲಿ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ ಅಷ್ಟೇ. ನನ್ನ ಪ್ರಕಾರ ಅಟ್ಯಾಕ್ ಮಾಡಿರುವಂಥದ್ದು ಅಶ್ವಿನಿ ಅಂತ ನನಗನ್ಸುತ್ತೆ. ಓಕೆ, ಈ ಒಂದು 3 ನನಗೆ ರಿಸಲ್ಟ್ಗಳು ರಘು ಕಡೆಯಿಂದ ಇದು ಅಂತಲೇ ಹೇಳ್ತೀನಿ. ಓಕೆ, ಸೊ ಅದೆಲ್ಲ ಆದಮೇಲೆ ಅಲ್ಲಿ ಹೊರಗಡೆ ಎಲ್ಲ ಕೇಳಿಸ್ಕೊಂತಿರ್ತಾರೆ ಇವರು ಯಾರು ಸ್ಪರ್ಧಿಗಳು. ಸೊ ಒಳಗಡೆ ಏನೇನು ಆಗ್ತಾ ಇತ್ತು ಅದು ಹೊರಗಡೆ ಕೇಳಿಸ್ಕೊಂಡಿದ್ರು, ಆಗಲೇ ನೋಡಿದ್ರೆ ನೀವು. ಓಕೆ, ಅಲ್ಲಿಂದ ಮುಗಿಸ್ಕೊಂಡು ನಮ್ಮ ರಘು ಅವರು ಹೊರಗಡೆ ಬರ್ತಾರೆ. ಸೊ ಗಿಲ್ಲಿ ಫುಲ್ ಎಲ್ಲ ಅವಾಜೆಲ್ಲ ಆಗ್ತಿದೆ ಬರೋ ಟೈಮಲ್ಲಿ, ಪ್ರಿನ್ಸಿಪಲ್ ಆಚೆ ಬರಲಿ ಅನ್ನೋ ರೀತಿಯಲ್ಲಿ ಎಲ್ಲನೂ. ಸೊ ಇದು ಕೆಲವು ಟೈಮಲ್ಲಿ ಸ್ವಲ್ಪ ಓವರ್ ಅಂತ ಅನಿಸುತ್ತೆ, ಬಾರಲ್ಲೇ ಹೋಗಲೇ ಅನ್ನುವಂಥದ್ದು. ಸೊ ಅವ್ರ ವಯಸ್ಸಿಗೆ ಸ್ವಲ್ಪ ಗೌರವ ಕೊಡಬೇಕು ಅಂತ ನನಗನ್ಸುತ್ತೆ. ಓಕೆ, ಫ್ರೆಂಡ್ ಆಗಲಿ ಏನೇ ಆಗಲಿ, ಬಟ್ ಸ್ವಲ್ಪ ಗೌರವ. ಆಮೇಲೆ ನೀವು ಹೇಳ್ಬೋದು ಕಾಲೇಜು ಅದು ಆ್ಯಕ್ಟಿವಿಟಿ ಹಾಗೆ ಹೇಗೆ ಅಂತ, ಬಟ್ ಆ ಟೈಮಲ್ಲಿ ಏನು ಕಾಲೇಜ್ ಇರಲಿಲ್ಲ ಹೊರಗಡೆ ಕುಂತವ್ರಿಗೆ, ಒಳಗಡೆ ಇದ್ದಂಥ ರಘುಗೆ ಮಾತ್ರ ಇದ್ದಂಥದ್ದು. ಆ್ಯಂಡ್ ಇದಾದಮೇಲೆ ಬಿಗ್ ಬಾಸ್ ಹೇಳ್ತಾರೆ ಸೊ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತ. ಇವಾಗ ಆಲ್ರೆಡಿ ನಾನು ಹೇಳಿದ್ನಲ್ಲ ಹೆಸರುಗಳು. ಸೊ ಈ ಒಂದು 8 ಕಂಟೆಸ್ಟೆಂಟ್ಗಳು ಕೂಡ ಅಷ್ಟೇ ನಾಮಿನೇಟ್ ಆಗಿರ್ತಾರೆ ಈ ವಾರದ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ. ಓಕೆ, ಸೊ ಇದಾದಮೇಲೆ ರಘು ಅವರು ಹೇಳುವಂಥದ್ದು, ನಾನೇನು ಕೇಳಬೇಡಿ. ಕೆಲವರೆಲ್ಲ ಬಂದ್ಬಿಟ್ಟು ಅಲ್ಲಿ ಕೇಳ್ತಿರ್ತಾರೆ ಏನಾಯಿತು ಏನು ಎತ್ತ ಏನು ಒಳಗಡೆ ಅಂತ. ನಾನೇನು ಕೇಳಬೇಡಿ, ದಯವಿಟ್ಟು ಸುಮ್ಮನೆ ಇರಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಬಿಕಾಸ್ ಅವ್ರು ಆಲ್ರೆಡಿ ಡಿಸ್ಟರ್ಬ್ ಆಗಿರ್ತಾರೆ ಅಂತ ಅನ್ಸುತ್ತೆ, ಅವ್ರ ಫ್ಯಾಮಿಲಿಯವ್ರ ಜೊತೆಗೆಲ್ಲ ಮಾತಾಡಿ ಅದು ಮಾಡಿ ಇದು ಮಾಡಿ. ಸೊ ಅದಕ್ಕೋಸ್ಕರ ಅಲ್ಲಿ ಡಿಸ್ಟರ್ಬ್ ಮಾಡಿಬಿಡಿ, ದಯವಿಟ್ಟು ಸೈಲೆಂಟ್ ಆಗಿರಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ತಾರೆ. ಸೊ ಇದಾದಮೇಲೆ ಶುರುವಾಗುತ್ತೆ ನೋಡಿ ನಮ್ಮ ರಘು ಆ್ಯಂಡ್ ರಾಶಿಕಾ ಮಧ್ಯೆ ಕಿತ್ತಾಟ. ಇಲ್ಲಿ ಆ್ಯಕ್ಚುಲಿ ಏನು ಗೊತ್ತಾ, ರಾಶಿಕಾನ ಕೇಳೋ ರೀತಿಯಲ್ಲಿ ಕೇಳಬೇಕಿತ್ತು. ಓಕೆ, ನನ್ನ ಪ್ರಕಾರ ಅಲ್ಲಿ ರಾಶಿಕಾ ಆದರೂ ಆಗಿರ್ಬೋದು, ಕೆಲವೊಬ್ರು ಕಂಟೆಸ್ಟೆಂಟ್ಗಳು ಏನೂ ಪ್ರಾಬ್ಲಮ್ ಇರಲಿಲ್ಲ ಅಲ್ಲಿ. ರಾಶಿದ್ದು ಆ್ಯಂಡ್ ಕಾವ್ಯದು ಅಂತ ಬಂದಾಗ ಸೊ ಮನೆಯಲ್ಲಿ ಈ ಒಂದು ವಾರ ತೊಗೊಂಡಿದ್ದಾನೋ ಅಥವಾ ಅವನು ಆ ಡಿಬೇಟ್ ತೊಗೊಂಡಿದ್ದಾನೋ ಗೊತ್ತಿಲ್ಲ. ಆ ಡಿಬೇಟ್ ಅಂತ ಬಂದಾಗೂ ಕೂಡ ಅಷ್ಟೇ ನನ್ನ ಪ್ರಕಾರ ರಾಶಿ ಡಿಫೆಂಡ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅಲ್ಲಿ. ಕಾವ್ಯ ಏನು ಮಾಡಿದವಳು ಬಿಟ್ಟಿದವಳು ಗೊತ್ತಿಲ್ಲ, ಬಟ್ ಅವಳು ಚೆನ್ನಾಗಿ ಡಿಫೆಂಡ್ ಮಾಡ್ಕೊಂಡು ಓಕೆ ಆಡಬೇಕು ಅಂದಾಗೂ ಚೆನ್ನಾಗಿ ಡಿಫೆಂಡ್ ಮಾಡ್ಕೊಂಡಿದ್ರು. ಓಕೆ, ಬಟ್ ಇಲ್ಲಿ ರಾಶಿ ಏನು ಮಾಡ್ತಾ ಅಂದರೆ ನನಗೆ ಕ್ಲಾರಿಟಿ ಕೊಡಿ, ಸೊ ನಿಮಗೆ ಉತ್ತರ ಕೊಡೋಕ್ಕಾಗಲ್ಲ ಅಂತ ಇಲ್ಲಿ ಯಾರೋ ನಮ್ಮ ರಘು ಹೇಳುವಂಥದ್ದು. ಸ್ಟಾರ್ಟಿಂಗಲ್ಲಿ ಸಮಾಧಾನವಾಗಿ ಮಾತಾಡಿರುವಂಥದ್ದು ರಘು, ಬಟ್ ಇಲ್ಲಿ ರಾಶಿಕಾ ಏನು ಮಾಡಿದ್ರು ಅಂದರೆ ಸುಮ್ಮನೆ ಅನ್ನೆಸೆಸರಿಯಾಗಿ ಕಿರ್ಚಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಕ್ಲಾರಿಟಿ ಕೊಡಿ ಅನ್ನೋವಂಥದ್ದು. ಆಮೇಲೆ ಫೇವರಿಸಮ್ ಮಾಡಿದ್ರಿ, ನೀವು ಕ್ಯಾಪ್ಟನ್ ಆಗ್ಲಿಕ್ಕೆ ಲಾಯಕ್ಕೆ ಇಲ್ಲ, ಹಾಗೆ ಹೀಗೆ ಅನ್ನೆಸೆಸರಿ ಆಗಿರುವಂಥ ಮಾತುಗಳು ಆಡಿದ್ರು. ಅದನ್ನು ಸಮಾಧಾನವಾಗಿ ಕೇಳಿದಿದ್ರೆ ಮೇ ಬಿ ಹೇಳ್ತಿದ್ರೇನೋ. ಅಲ್ಲಿ ಹೇಳಿದ್ರು ಕೂಡ ಆ್ಯಕ್ಚುಲಿ ಡಿಬೇಟ್ ಅಲ್ಲಿ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಅಂತ ಬಂದಾಗ ಕಾವ್ಯ ತುಂಬ ಚೆನ್ನಾಗಿ ಡಿಫೆಂಡ್ ಮಾಡ್ಕೊಂಡು ಡಿಫೆಂಡ್ ಮಾಡ್ಕೊಳ್ಳಿಲ್ಲ ಅಂತ ಅವನು ಹೇಳ್ದ. ಅಟ್ಲೀಸ್ಟ್ ಅದನ್ನು ಕೇಳಿ ಓಕೆ ಮಾತಾಡಲಿ, ಬೇಡ ಅಂತ ಹೇಳ್ತಲ್ಲ. ಬಿಕಾಸ್ ಅಲ್ಲಿ ಮಾತಾಡಲಿಕ್ಕೆ ಬಂದಿರೋಂಥದ್ದು ಯಾರೋ ಏನೋ ಹೇಳಿದ್ರು ಅಂದ ತಕ್ಷಣ ಕೇಳಲಿಕ್ಕೆ ಆಗಲ್ಲ, ಡಿಫೆಂಡ್ ಮಾಡ್ಕೊಳ್ಳೇಬೇಕು. ಅದನ್ನು ಅಲ್ಲಿ ಕಾವ್ಯ ಜೊತೆಗೆ ಮಾಡ್ಕೋಬಹುದಾಗಿತ್ತು ಹೊರತು ಇಲ್ಲಿ ಬಂದ್ಬಿಟ್ಟು ರಘು ಜೊತೆಗೆ ಮಾಡೋದ್ರಲ್ಲಿ ಅರ್ಥ ಇರಲಿಲ್ಲ. ಆಮೇಲೆ ಅದ್ರ ಡೈವರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ನೀವು ಫೇವರಿಸಮ್ ಮಾಡ್ತಿದ್ದೀರಾ, ಆಮೇಲೆ ನೀವು ಟಾರ್ಗೆಟ್ ಅಲ್ಲ, ಕ್ಯಾಪ್ಟನ್ ಆಗಲಿಕ್ಕೆ ಲಾಯಕ್ಕೆಲ್ಲ, ಡಿಸರ್ವ್ ಅಲ್ಲ ಅನ್ನೋ ರೀತಿಯಲ್ಲಿ ಅವ್ನು ಹೇಳ್ದ. ಫೇವರಿಸಮ್ ಮಾಡಂಗಿದ್ರೆ ನಾನು ಗಿಲ್ಲಿಗೂ ಕೂಡ ಇದು ಮಾಡ್ತಿದ್ದೆ. ಸೊ ಆ ರೀತಿಯಲ್ಲೆಲ್ಲ ಬಂದಾಗ ಸೊ ಅವ್ರ ಬಗ್ಗೆ ಗೊತ್ತಿಲ್ಲ ನನಗೆ, ಇದರಲ್ಲಿ ಫೇವರಿಸಮ್ ಮಾಡಿದ್ರಿ ಹಾಗೆ ಹೇಗೆ ಅಂತ. ನನಗೆ ಅನಿಸಿರೋ ಪ್ರಕಾರ ಫೇವರಿಸಮ್ ಏನು ಮಾಡಿಲ್ಲ ಅವನು. ಕೆಲವೊಂದನ್ನ ಟಾರ್ಗೆಟ್ ಅಂತೂ ಮಾಡಿದ್ದಾರೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಬಟ್ ಈ ಕೆಲವೊಂದು ಮಾತುಗಳು ನನ್ನ ಪ್ರಕಾರ ರಾಶಿ ಕಡೆಯಿಂದ ಬರಬಾರ್ದಾಗಿತ್ತು. ಆ್ಯಂಡ್ ರಘು ಹೇಳದ ಕ್ಲಿಯರ್ ಆಗಿ ಟಾಪಿಕ್ ಬಿಟ್ಟು ಬೇರೆ ಕಡೆ ಮಾತಾಡ್ತಿದ್ದೀರಾ ನೀವು, ಸುಮ್ಮನೆ ಕಿರ್ಚಬೇಡಿ ಹಾಗೆ ಹೇಗೆ ಅಂತಂದಾಗ ದಯವಿಟ್ಟು ಇಲ್ಲಿಂದ ಹೋಗಿ ಅನ್ನೋ ರೀತಿಯಲ್ಲಿ ಎಲ್ಲ ರಘು ಹೇಳಿದ್ರು. ಬಟ್ ನೀವು ಯಾರು ಹೋಗು ಅಂತ ಹೇಳಲಿಕ್ಕೆ, ಅದೇನು ಹೋಗು ಅನ್ನೋಂಥದ್ದು, ಸಿಂಗಲ್ ವರ್ಡಲ್ಲಿ ಮಾತಾಡಬೇಡಿ, ಏಕವಚನದಲ್ಲಿ ಮಾತಾಡಬೇಡಿ ಹಾಗೆ ಹೀಗೆ ಅಂತೆಲ್ಲನೂ ರಾಶಿ ಹೇಳುವಂಥದ್ದು. ಏನಂತಂದರೆ ಇಲ್ಲಿ ಅದೊಂದು ಇದಾಗ್ಬಿಟ್ಟಿದೆ, ಏಕವಚನದಲ್ಲಿ ಮಾತಾಡಿದ ತಕ್ಷಣ ಏನು ದೊಡ್ಡ ತಪ್ಪು ಅನ್ನೋ ರೀತಿಯಲ್ಲಿ ಬೇರೆಯವ್ರ ಜೊತೆಗೆ ಮಾತಾಡ್ಬೋದು. ಸೊ ಅದು ಸಮಯ ತಕ್ಕಂಗೆ ಇಲ್ಲೆಲ್ಲ ಚೇಂಜ್ ಆಗ್ತಿದ್ದಾರೆ. ನಾರ್ಮಲ್ ಟೈಮಲ್ಲಿ ಹೋಗು ಬಾ ಅಂದರೆ ಏನು ಪ್ರಾಬ್ಲಮ್ ಇಲ್ಲ ಇವರಿಗೆ. ಸೊ ಸ್ವಲ್ಪ ಏನಾದರೂ ಡಿಸ್ಕಷನ್ ಮಾಡೋ ಟೈಮಲ್ಲಿ ಹೋಗು ಬಾ ಅಂತಂದರೆ ಏನು ಅಲ್ಲಿ ವಿಷಯಗಳು ಸಿಕ್ಕಿಲ್ಲ ಅಂತಂದಾಗ ನೀನು ನನಗೆ ಹೆಂಗೆ ಹೋಗು ಬಾ ಅಂತಂದೆ, ನಾನು ನಿನಗೆ ಹೋಗು ಬಾರೋ ಅಂತೀನಿ. ಇದೆಲ್ಲ ಒಂಥರ ಬುಲ್ಶಿಟ್ ಅಂತ ಅನಿಸುತ್ತೆ. ಓಕೆ, ಇವತ್ತು ಟಾಸ್ಕ್ ತುಂಬ ಚೆನ್ನಾಗಿ ಆಡಿದರೆ ಒಪ್ಕೊತೀನಿ, ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ತುಂಬ ಚೆನ್ನಾಗಿ ಆಡಿದ್ದಾರೆ. ಬಟ್ ವ್ಯಕ್ತಿತ್ವ ಕೂಡ ಅಷ್ಟೇ ಮುಖ್ಯ ಆಗುತ್ತೆ, ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಅದು ಕೂಡ ಮುಖ್ಯ ಆಗುತ್ತೆ. ಆ ಒಂದು ಸೂರಜ್ ಜೊತೆ ಬಿಟ್ಟರು ಲಾಸ್ಟ್ ಒಂದು ವಾರದಲ್ಲಿ ಏನು ಮಾಡಿಲ್ಲ. ಸುದೀಪ್ ಸರ್ ಅದಕ್ಕೆ ಹೇಳಿರುವಂಥದ್ದು, ಏನು ಮಾಡ್ತೀರಾ ಆಡೋದೇ ನಿಲ್ಲಿಸಿಬಿಟ್ಟಿದ್ದಾರೆ ಅಂತ ಸುದೀಪ್ ಸರ್ ಹೇಳಿದ್ದಾರೆ, ಸುಮ್ಮನೆ ಹೇಳಿಲ್ಲ ಅವರು. ಓಕೆ, ನೀವು ಎಷ್ಟೇ ಟಾಸ್ಕ್ ಆಡಿದ್ರು ಕೂಡ ಅಷ್ಟೇ ವ್ಯಕ್ತಿತ್ವ ಮುಖ್ಯ ಆಗುತ್ತೆ. ಆಮೇಲೆ ಲವಿ ಡವಿ ಅನ್ನೋದು ಇದೆಯಲ್ಲ, ನನ್ನ ಪ್ರಕಾರ ಅದು ನೆಗೆಟಿವ್ ಆಗೇ ಹೋಗುತ್ತೆ ಬಿಟ್ಟರೆ ಪಾಸಿಟಿವ್ ಅಂತೂ ದೇವರಾಣೆಗೂ ಹೋಗಲ್ಲ. ಆಮೇಲೆ ಈ ಸೀಸನ್ಗಳಲ್ಲಿ ಸೀಸನ್ 10ರಿಂದ ಈ ಲವಿ ಡವಿ ಎಲ್ಲ ವರ್ಕ್ ಆಗಲ್ಲ, ನೆಗೆಟಿವ್ ಆಗೇ ಹೋಗುತ್ತೆ ಬಿಟ್ಟರೆ ಅದು ಇನ್ನೂ ಪಾಸಿಟಿವ್ ಅಂತೂ ದೇವರಾಣೆಗೂ ಆಗಲ್ಲ. ಓಕೆ, ನೀವು ಆಡಿರೋವಂಥ ಆಟ ಕೂಡ ಅದರಲ್ಲಿ
ಸ್ಪಾಯ್ಲ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ಅವರು ಎಚ್ಚರಿಕೆ ವಹಿಸಬೇಕಾಗುತ್ತೆ. ಓಕೆ, ಸೊ ಇದಾದ್ಮೇಲೆ ಅಲ್ಲಿ ಡಿಸ್ಕಷನ್ ಎಲ್ಲ ಆಗುತ್ತೆ, ಕೊನೆಗೆ ಅದು ಮುಗಿಯುತ್ತೆ ರಘು ವರ್ಸಸ್ ರಾಶಿಕಾ. ಅಲ್ಲಿ ರಾಶಿಕಾ ಅವರು ಅಗೇನ್ ಸೂರಜ್ ಜೊತೆಗೆ ಡಿಸ್ಕಷನ್ ಮಾಡ್ತಿದ್ರು. ಇಲ್ಲಿ ರಾಶಿ ಸೂರಜ್ ಹೇಳ್ತಾರೆ, ನನ್ನ ಹತ್ರ ಬಂದ್ಬಿಟ್ಟು ಅಟ್ಲೀಸ್ಟ್ ಕೇಳ್ದ ಏನಾಗಿದೆ ಅಂತ, ಹಾಗೆ ಈಗ ಅಂತೆಲ್ಲ ಕೇಳ್ತಾರೆ. ಏನ್ ಕೇಳಬೇಕು ಸೂರಜ್ ಅಂತ ಅಲ್ಲಿ ನನಗೆ ಇವರೇ ಮೈ ಮೇಲೆ ಬಿದ್ದು ಹೋಗ್ತಿದ್ದಾರೆ ಅಲ್ಲಿ ಆ ಸೂರಜ್ ಮೇಲೇನೆ. ಇದು ನಿಜವಾಗ್ಲೂ ಏನಂತಂದ್ರೆ ಕಷ್ಟ ಆಗುತ್ತೆ ಈ ಥರ ಆದರೆ ಖಂಡಿತವಾಗ್ಲೂ ರಾಶಿಗೆ. ಬಿಕಾಸ್ ಅವ್ರು ಹೇಳೋವಂಥದ್ದು, ಅಲ್ಲ ನನಗೆ ಅಟ್ಲೀಸ್ಟ್ ಆರ್ ಯು ಫೈನ್ ಅಂತಾದ್ರೂ ಕೇಳ್ದ ನೀನು, ಹಾಗೆ ಈಗ ಅಂತ ಸೂರಜ್ಗೆ ಇದು ಮಾಡ್ತಿದ್ದಾರೆ. ನಾನಾಗಿದ್ರೆ ನಿಂಗೆ ಎಷ್ಟು ಸರಿ ಕೇಳ್ತಿದ್ದೆ, ಹಾಗೆ ಯಾವುದು ಗುರು ಇದು. ಸೊ ಇದಾದ್ಮೇಲೆ ಅಗೇನ್ ಅಲ್ಲಿ ಒಂದು ಪಾಠ ನಡೆಯುತ್ತೆ ಅಲ್ಲಿ ಕಾಲೇಜಲ್ಲಿ, ಲವ್ ಟಾಪಿಕ್ಕು. ಸೊ ಯಾರ್ಯಾರಿಗೆ ಲವ್ ಬಗ್ಗೆ ಏನೇನು ಅನಿಸುತ್ತೆ ಅಂತ, ಸೊ ಅವರವರ ಒಂದು ಅಭಿಪ್ರಾಯ ಅಥವಾ ಅವರವರ ಒಂದು ಎಕ್ಸ್ಪ್ಲನೇಷನ್ನ ಕೊಡ್ತಾರೆ. ಸೊ ಆಲ್ರೆಡಿ ನೋಡಿದ್ದೀರಾ, ಅದ್ರ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡುವಂಥ ಅವಶ್ಯಕತೆ ಇಲ್ಲ ಅನ್ಕೊತೀನಿ. ಓಕೆ, ಸೊ ಇದಾದಮೇಲೆ ಒಂದು ಟಾಸ್ಕ್ ಕೊಡ್ತಾರೆ. ಈ ಟಾಸ್ಕಿಂದ ನೇರವಾಗಿ ಒಂದು ಕ್ಯಾಪ್ಟನ್ಸಿ ಓಟದಲ್ಲಿ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಈ ಒಂದು ಗೇಮ್ 10 ನಿಮಿಷ ಇರುತ್ತೆ ಆ್ಯಂಡ್ ಈ ಒಂದು ಆಟ 3 ರೌಂಡ್ಸಲ್ಲಿ ನಡೆಯುವಂಥದ್ದು. ಆ್ಯಂಡ್ ರಂಗದೇ ಬಸಂತಿ ಟಾಸ್ಕ್ ಅಂತ ಇಲ್ಲಿ. ಸೊ 2 ಹುಡುಗಿಯರು ಆ್ಯಂಡ್ 2 ಹುಡುಗರು ಈ ಒಂದು ಟಾಸ್ಕ್ ಆಡುವಂಥದ್ದು ಫಸ್ಟ್ ರೌಂಡು. ಸೊ ಅಲ್ಲಿ ಪ್ಲಾಟ್ಫಾರ್ಮ್ ಮೇಲೆ ಹೆಚ್ಚು ಪೇಪರ್ ಇರ್ತಾವಲ್ಲ, ಸೊ ಕಲರ್ ಹಾಕಿರುವಂಥ ಪೇಪರ್ ಯಾವ್ದಿರುತ್ತೆ, ಆ ಟಾಸ್ಕ್ ಆ ರೌಂಡ್ ಮುಗಿಯೋಷ್ಟೊತ್ತಿಗೆ ಸೊ ಆ ತಂಡನ ವಿನ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಫಸ್ಟ್ ರೌಂಡಲ್ಲಿ ಅಲ್ಲಿ ಬಾಯ್ಸ್ ಬಂದು ಪೇಪರ್ಗೆ ಕಲರ್ ಹಾಕ್ತಾರೆ ಆ್ಯಂಡ್ ಅದನ್ನು ಕಾಪಾಡ್ಕೊಳ್ಳುವಂಥದ್ದು ಗರ್ಲ್ಸು. ಸಖತ್ ಫೈಟ್ ಇತ್ತು ಗುರು ಇಲ್ಲಿ. ಫಸ್ಟ್ ಅಲ್ಲಿ ಬಂದಿರೋವಂಥದ್ದು ರಾಶಿಕಾ ವರ್ಸಸ್ ನಮ್ಮ ಕಾವ್ಯ ಅಂತಲೇ ಹೇಳ್ಬೋದು, ಜೊತೆಗೆ ಅಶ್ವಿನಿ ವರ್ಸಸ್ ಜಾನ್ವಿ. ಸೊ ಡಿಫೆಂಡ್ ಮಾಡ್ಕೊಳ್ಳೋರಲ್ಲಿ ಸ್ಟಾರ್ಟಿಂಗಲ್ಲಿ ಏನು ಪೇಪರ್ ತಂದು ಹಾಕ್ತಾರೆ ಆ್ಯಂಡ್ ಇನ್ನೇನು ಕಾಪಾಡ್ಕೊಬೇಕು, ಹಂಗೆ ಅದನ್ನು ಡಿಸ್ಟ್ರಾಯ್ ಕೂಡ ಮಾಡಬೇಕು ಅಪೋಸಿಟ್ ತಂಡದಿಂದ. ರಾಶಿಕಾ ಅಲ್ಲಿ ನಮ್ಮ ಇದು ಕೆಲವೊಂದು ಡಿಸ್ಟ್ರಾಯ್ ಕೂಡ ಮಾಡಿದ್ರು, ಕಾವ್ಯ ಅವ್ರನ್ನ ಲಾಕ್ ಕೂಡ ಇಟ್ಕೊಂಡ್ರು ಅಂತ ಹೇಳ್ತೀನಿ. ಬಟ್ ಈ ಕಡೆಗೆ ಅಶ್ವಿನಿ ವರ್ಸಸ್ ಜಾನ್ವಿ ಸಖತ್ ಆಗಿರುವಂಥ ಫೈಟು. ಆ್ಯಂಡ್ ಅಶ್ವಿನಿ ಅವರು ಸ್ವಲ್ಪ ಮೇ ಬಿ ಸ್ಟ್ರಾಂಗ್ ಅಂತ ಅನಿಸುತ್ತೆ. ಸೊ ಜಾನ್ವಿ ಅವ್ರನ್ನ ಚೆನ್ನಾಗಿ ಲಾಕ್ ಮಾಡಿದ್ರು, ಕುತ್ತಿಗೆ ಹಿಡ್ಕೊಂಡು ತಲೆಯೆಲ್ಲ ಅಮುಕಿ ಸಿಕ್ಕಾಪಟ್ಟೆ ಒಂದು ರೀತಿಯಲ್ಲಿ ಕಷ್ಟಪಟ್ಟು ಅವ್ರಿಗೆ ಹಿಡಿದ್ರು ಆ್ಯಂಡ್ ಜಾನ್ವಿನ ತುಂಬ ಚೆನ್ನಾಗಿ ಲಾಕ್ ಮಾಡ್ಕೊಂಡಿದ್ರು. ಬಟ್ ಕಾವ್ಯ ಟ್ರೈ ಮಾಡಿದ್ದಾರೆ ರಾಶಿಕಾ ವಿರುದ್ಧ ಹಂಗೆ ನೋಡೋಕೆ ಹೋದರೆ. ಬಟ್ ರಾಶಿಕಾ ಅವ್ರು ಮೇ ಬಿ ಸ್ವಲ್ಪ ಫಿಸಿಕಲಿ ಸ್ಟ್ರಾಂಗ್ ಇರೋದ್ರಿಂದ, ಹೈಟ್ ಇರೋದ್ರಿಂದ ಅಲ್ಲಿ ಕಾವ್ಯ ಲಾಕ್ ಮಾಡ್ಕೊಂಡ್ರು ಕೂಡ ಅವ್ರನ್ನ ಹಂಗೆ ಮುಂದೆ ತಳ್ಕೊಂಡು ಹೋಗಿ ಅಲ್ಲಿ ಕೆಲವೊಂದು ಪೇಪರ್ಸ್ಗಳನ್ನ ಡಿಸ್ಟ್ರಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ಫಸ್ಟ್ ರೌಂಡಲ್ಲಿ ಇಲ್ಲಿ ರೆಡ್ ತಂಡ ಅಂದರೆ ಕಾವ್ಯ ಅಶ್ವಿನಿ ತಂಡ ಕೇವಲ 9 ಒಂದು ಶೀಟ್ಗಳನ್ನು ಅಲ್ಲಿ ಪ್ಲಾಟ್ಫಾರ್ಮ್ ಮೇಲೆ ಇತ್ತು. ಆ್ಯಂಡ್ ಈ ಕಡೆಗೆ ಬ್ಲೂ ತಂಡ ರಾಶಿ ಆ್ಯಂಡ್ ಜಾನ್ವಿ ಅಂತ ಬಂದಾಗ ಅವರು 22 ಸೀಟ್ಗಳನ್ನು ಪ್ಲಾಟ್ಫಾರ್ಮ್ ಮೇಲೆ ಇತ್ತು. ಸೊ ಇಲ್ಲಿ ವಿನ್ನರ್ ಕ್ಲಿಯರ್ ಆಗಿ ನಮ್ಮ ರಾಶಿ ಆ್ಯಂಡ್ ಜಾನ್ವಿ ಅಂದರೆ ಬ್ಲೂ ತಂಡ ಅಂತಲೇ ಹೇಳ್ತೀನಿ. ಫಸ್ಟ್ ರೌಂಡ್ ಗೆದ್ದಿರೋವಂಥದ್ದು ಆ್ಯಂಡ್ ಬ್ಲೂ ತಂಡ. ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಬ್ಲೂ ತಂಡ ಮಾತ್ರ ಉಳಿಸ್ಕೊಳ್ಳುತ್ತೆ, ಅದು ಡ್ಯಾಮೇಜ್ ಆಗಿರುತ್ತೆ. ಆ್ಯಂಡ್ ರೆಡ್ ತಂಡದಲ್ಲಿ 2 ಇರುತ್ತೆ. ಸೊ ಅಲ್ಲಿ ಕೂಡ 1 ಡ್ಯಾಮೇಜ್ ಆಗಿರುತ್ತೆ, ಕೇವಲ 1 ಸೀಟಿಂದನೇ. ಸೊ ಇಲ್ಲಿ ರೆಡ್ ತಂಡ ವಿನ್ ಆಗುತ್ತೆ. ಸೊ ಇದರಲ್ಲೂ ಕೂಡ ಅಷ್ಟೇ. ಸೊ ಇಲ್ಲಿ ಸಖತ್ತಾಗಿ ಮಾಡಿರುವಂಥದ್ದು ಇಲ್ಲಿ ನಮ್ಮ ಯಾರು ಧನುಷ್ ವರ್ಸಸ್ ಸೂರಜ್ ಅಂತ ಬಂದಾಗ, ಮಾಳು ವರ್ಸಸ್ ಅಭಿ ಅಂತ ಬಂದಾಗ ಧನುಷ್ ತುಂಬ ಚೆನ್ನಾಗಿ ಮಾಡಿದ್ರು. ಸೂರಜ್ ಎಷ್ಟೇ ಲಾಕ್ ಮಾಡಿದ್ರು ಕೂಡ ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ಸೊ ಕೆಲವೊಂದು ಡಿಸ್ಟ್ರಾಯ್ ಮಾಡಿದ್ರು. ಜೊತೆಗೆ ಮಾಳು ಆ್ಯಂಡ್ ಅಭಿ ಅಂತ ಬಂದಾಗ ಸೊ ಇಲ್ಲಿ ತುಂಬ ಚೆನ್ನಾಗಿ ಮಾಡಿರುವಂಥದ್ದು. ಅಭಿ ಕೊನೆಯಲ್ಲಿ ನನ್ನ ಪ್ರಕಾರ ಅಭಿ ತಂದು ಇಟ್ಟರು ಅಂತ ಅನಿಸುತ್ತೆ. ಇಲ್ಲ ಮಾಳು ಕೂಡ ಚೆನ್ನಾಗಿ ಹಿಡ್ಕೊಂಡಿದ್ರು ಅವ್ರನ್ನ. ಬಟ್ ಕೊನೆಯಲ್ಲಿ ಅಭಿ ಬಂದು ಒಂದು 2-3 ಸೀಟ್ನ ಒಳಗಡೆ ತೊಗೊಂಡ್ರು. ಸೊ ಅದು ಮೇ ಬಿ ಅವರಿಗೆ ಪಾಸಿಟಿವ್ ಆಯಿತು ಅಂತ ನನಗೆ ಅನಿಸುತ್ತೆ. ಓಕೆ, ಸೊ ಇದಾದಮೇಲೆ ಕೊನೆ ರೌಂಡ್ ಅಂತ ಅನೌನ್ಸ್ ಮಾಡ್ತಾರೆ, ಲಾಸ್ಟ್ ರೌಂಡ್ ಅಂತ. ಅಲ್ಲಿ ಅಗೇನ್ ಇದು ಆಡುವಂಥದ್ದು ಕೇವಲ ಹುಡುಗಿರೇನೆ. ಅಲ್ಲಿ ಪೇಪರಿಗೆ ಬಣ್ಣ ಬಡಿಯೋದು ಹುಡುಗಿರೆ ಆ್ಯಂಡ್ ಇಲ್ಲಿ ಅಲ್ಲಿ ಕಾಪಾಡ್ಕೊಳ್ಳುವಂಥದ್ದು ಕೂಡ ಹುಡುಗಿನೇ ಅಂತಂದಾಗ ಅಗೇನ್ ಇಲ್ಲಿ ತುಂಬ ಚೆನ್ನಾಗಿ ಮಾಡಿರುವಂಥದ್ದು ನನ್ನ ಪ್ರಕಾರ ರಾಶಿಕಾ. ಸೊ ರಾಶಿಕಾ ವರ್ಸಸ್ ಜಾನ್ವಿ ಅವರಿಬ್ಬರು ಅಲ್ಲಿ ಫೈಟ್ ಮಾಡ್ತಾರೆ. ಜಾನ್ವಿ ಅವ್ರನ್ನ ತುಂಬ ಚೆನ್ನಾಗಿ ಲಾಕ್ ಮಾಡ್ಕೊಂಡ್ರು. ಅಗೇನ್ ಕಾವ್ಯ ಅವರು ಬರ್ತಾರೆ ಸೆಕೆಂಡ್ ರೌಂಡು ಆ್ಯಂಡ್ ರಿಷಾ ಅವ್ರನ್ನ ಲಾಕ್ ಮಾಡ್ಕೊಂಡಿದ್ರು. ಬಟ್ ಕೆಲವೊಂದು ಡಿಸ್ಟ್ರಾಯ್ ಮಾಡಿದ್ರು, ಕೆಲವೊಂದು ಕಾಪಾಡ್ಕೊಂಡ್ರು. ಬಟ್ ಫೈಟ್ ತುಂಬ ಚೆನ್ನಾಗಿತ್ತು ಕೊನೆ ರೌಂಡಲ್ಲಿ. ಇಬ್ಬರು ಕೂಡ ತುಂಬ ಚೆನ್ನಾಗಿ ಫೈಟ್ ಮಾಡಿದ್ರು ಅಂತಲೇ ಹೇಳ್ತೀನಿ. ಓಕೆ, ಇಲ್ಲಿ ಬಟ್ ಕೊನೆಯಲ್ಲಿ ರಿಸಲ್ಟ್ ಬಂದಿರುವಂಥದ್ದು ಏನು ಅಂತಂದರೆ ರೆಡ್ ತಂಡದಲ್ಲಿ 0 ಇರುತ್ತೆ ಆ್ಯಂಡ್ ಬ್ಲೂ ತಂಡದಲ್ಲಿ 1 ಇರುತ್ತೆ. ಒಟ್ಟಿನಲ್ಲಿ ಈ ಟಾಸ್ಕ್ ಏನಿದೆಯಲ್ಲ, ಸೊ 3 ರೌಂಡ್ಗಳು ನಡೆದಿರುವಂಥದ್ದು, 2 ರೌಂಡ್ ವಿನ್ ಆಗಿರುವಂಥದ್ದು ಅದು ಬ್ಲೂ ತಂಡ ಅಂತಲೇ ಹೇಳ್ತೀನಿ. ಸೊ ಅದಕ್ಕೋಸ್ಕರ ಬ್ಲೂ ತಂಡನ ಸೊ ವಿನ್ನರ್ ಅಂತ ಘೋಷಣೆ ಮಾಡ್ತಾರೆ. ಆ್ಯಂಡ್ ರೆಡ್ ತಂಡದಲ್ಲಿ ಟ್ರೈ ಮಾಡಿದ್ರು, ಕಾವ್ಯ ಟ್ರೈ ಮಾಡಿದ್ರು, ಜಾನ್ವಿ ತುಂಬ ಟ್ರೈ ಮಾಡಿದ್ದಾರೆ. ಬಟ್ ಅಭಿಷೇಕ್ ಅಗೇನ್ ಅವರು 1 ರೌಂಡಲ್ಲಿ ಅವರಿಂದನೇ ಗೆದ್ದಿರೋವಂಥದ್ದು. ಸೊ ಸೂರಜ್ ಕೂಡ ಅಷ್ಟೇ. ಸೊ ಆಲ್ಮೋಸ್ಟ್ ಟ್ರೈ ಮಾಡಿದ್ದಾರೆ 1 ರೌಂಡಲ್ಲಿ. ಬಟ್ ತುಂಬ ಎಫರ್ಟ್ ಇರುವಂಥದ್ದು ಕಾವ್ಯದೇನೆ. ಸೋತಿರ್ಬೋದು ಬಟ್ ಫೈಟ್ ಅಂತ ಕೊಟ್ಟಿದ್ದಾರೆ. ಬಿಕಾಸ್ ಫಿಸಿಕಲ್ ಅಂತ ಬಂದಾಗ ಅಪೋಸಿಟ್ ಇರುವಂಥ ಕ್ಯಾಂಡಿಡೇಟ್ ಸ್ವಲ್ಪ ಸ್ಟ್ರಾಂಗ್ ಇರೋದ್ರಿಂದ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಟ್ರೈ ಮಾಡಿದ್ದಾರೆ ಅಂತ ಹೇಳ್ಬೋದು. ಓಕೆ, ಆ್ಯಂಡ್ ಈ ಕಡೆಗೆ ಇನ್ನು ಬ್ಲೂ ತಂಡದಲ್ಲಿ ಒಬ್ಬರನ್ನ ಸ್ಟೂಡೆಂಟ್ ಆಫ್ ದ ವೀಕ್ ಅಂತ ಘೋಷಣೆ ಮಾಡಬೇಕು ಅಂತಂದಾಗ ಅಲ್ಲಿ ಚರ್ಚೆ ನಡೆಯುತ್ತೆ. ಅಗೇನ್ ಕಾಕ್ರೋಚ್ ವಿತೌಟ್ ಡಿಸ್ಕಷನ್ ಒಂದೇ ಸ್ಟ್ರೇಟ್ ಪಾಯಿಂಟು ರಾಶಿಕಾ ಅಂತ. ಒಂದು ಫೇವರಿಸಮ್ ಅಂತ ಇರ್ಬೋದು, ಜೊತೆಗೆ ಈ ಒಂದು ನನ್ನ ಪ್ರಕಾರ ಫೇವರಿಸಮ್ ಇರ್ಬೋದು ಬಟ್ ವ್ಯಾಲಿಡ್ ಇತ್ತು. ಬಿಕಾಸ್ ಈ 2 ಟಾಸ್ಕಲ್ಲಿ ತೊಗೊಂಡ್ರು ಕೂಡ 2 ರೌಂಡಲ್ಲಿ ರಾಶಿಕಾ ತುಂಬ ಫೈಟ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ಕಾವ್ಯಗೆ ಫಸ್ಟ್ ರೌಂಡಲ್ಲಿ ಲಾಕ್ ಮಾಡ್ಕೊಂಡ್ರು, ಆಮೇಲೆ ಸೆಕೆಂಡ್ ರೌಂಡ್ ಜಾನ್ವಿ ಅವ್ರನ್ನ ಲಾಕ್ ಮಾಡ್ಕೊಂಡ್ರು. ಈ ಒಂದು ಟಾಸ್ಕಲ್ಲಿ ರಾಶಿ ಚೆನ್ನಾಗಿ ಆಡಿದ್ದಾರೆ. ಬಟ್ ಓವರಾಲ್ ಕಾಂಟ್ರಿಬ್ಯೂಷನ್ ಈ ಒಂದು 4 ವಾರದಲ್ಲಿ ಅಂತ ತೊಗೊಂಡ್ರೆ ಒಂದು ಫೈನಲ್ ಕೂಡ ರಾಶಿಕಾ ಆಡಿದ್ದಾರೆ. ಸೊ ಅದಕ್ಕೋಸ್ಕರ ಧನುಷ್ಗೆ ಒಂದು ಚಾನ್ಸ್ ಕೊಡೋಣ ಅಂತ ಅಲ್ಲಿ ಬಹುಮತದ ಮೇರೆಗೆ ಅಲ್ಲಿ ಮೇ ಬಿ ಧನುಷ್ಗೆ ಕೊಟ್ಟರು ಅಂತಲೇ ಹೇಳ್ಬೋದು. ಆ್ಯಂಡ್ ಅನೌನ್ಸ್ ಮಾಡ್ತಾರೆ ಸೊ ಧನುಷ್ ಅವರು ಸೊ ಕ್ಯಾಪ್ಟನ್ಸಿ ಕಂಟೆಂಡರ್ ಇದಕ್ಕೆ ಆಯ್ಕೆ ಆಗಿದ್ದಾರೆ ಅಂತ. ಸೊ ಇದರಲ್ಲಿ ನನ್ನ ಪ್ರಕಾರ ಎಲ್ಲೋ ನಮ್ಮ ಸ್ಪಂದನ್ ಅವರು ಕೂಡ
ಅಟ್ಲೀಸ್ಟ್ ಹೋಗ್ಬೋದಾಗಿತ್ತು, ನಾನು ಆಡ್ತೀನಿ ಅಂತ ಮುಂದೆ ಹೋಗ್ಬೋದಿತ್ತು ಅಂತ ನನಗನ್ಸುತ್ತೆ. ಬಿಕಾಸ್ ರಿಷಾನೇ ಹೋಗಿದ್ದಾರೆ ಅಂತಂದರೆ ಸ್ಪಂದನ ಈ ಮನೆಯಲ್ಲಿ ಉಳ್ಕೊಬೇಕು, ಅವ್ರಿಗೆ ಏನು ಅಂತ ಪ್ರೂವ್ ಮಾಡ್ಕೊಬೇಕು ಅಂತಂದರೆ ಅವರು ಕೂಡ ಹೋಗ್ಬೋದಾಗಿತ್ತು ಅಂತ ನನಗನ್ಸುತ್ತೆ. ಬಿಕಾಸ್ ಅವರು ಡೇಂಜರ್ ಝೋನಲ್ಲಿ ಇದ್ದಾರೆ ಇವಾಗ. ಸೊ ಅವ್ರು ಅಟ್ಲೀಸ್ಟ್ ಮುಂದೆ ಹೋಗ್ಬೋದಿತ್ತು. ಇವಾಗ ರಾಶಿಕಾ ಕೂಡ ಲಾಸ್ಟ್ ಡೇಂಜರ್ ಝೋನಲ್ಲಿ ಬಂದಿದ್ರು, ಬಟ್ ಈ ಒಂದು 2 ಟಾಸ್ಕ್ ಆಡಿ ಸೊ ಅವ್ರ ಕಡೆ ಇವಾಗ ಸ್ವಲ್ಪ ಪಾಸಿಟಿವ್ ಬಂದಿರುತ್ತೆ, ಚೆನ್ನಾಗಿ ಆಡ್ತಿದ್ದಾರೆ ಅಂತ. ಬಟ್ ನನ್ನ ಪ್ರಕಾರ ಟಾಸ್ಕ್ ಒಂದೇ ಅಲ್ಲ, ಅದ್ರ ಜೊತೆಗೆ ವ್ಯಕ್ತಿತ್ವ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಅಂತಲೇ ಹೇಳ್ತೀನಿ. ಓಕೆ, ಗಿಲ್ಲಿ ಆ್ಯಂಡ್ ನಮ್ಮ ಅಶ್ವಿನಿ ಅವರು ಸೊ ಬಾತ್ರೂಮ್ನ ಕ್ಲೀನ್ ಮಾಡಲಿಕ್ಕೆ ಹೊಂಟೋಗ್ತಾರೆ. ಅಲ್ಲಿ ಗಿಲ್ಲಿ ಹೇಳುವಂಥದ್ದು, ಸೊ ಅಲ್ಲಿ ಮೇ ಬಿ ಯಾವತ್ತೂ ಚಾಲೆಂಜ್ ಮಾಡಿದ್ರಂತೆ ಅಶ್ವಿನಿ ಮೇಡಮ್ ಕಡೆಯಿಂದ, ಒಂದಲ್ಲ ಒಂದಿನ ನಾನು ಟಾಯ್ಲೆಟ್ ಕ್ಲೀನ್ ಮಾಡಿಸ್ತೀನಿ ಅಂತ. ಅಗೇನ್ ಅದನ್ನು ತೀರಿಸ್ಕೊಂಡೆ ಅನ್ನೋವಂಥ ಒಂದು ಸಂತೃಪ್ತಿ ಗಿಲ್ಲಿಗಿತ್ತು. ಸೊ ಟಾಯ್ಲೆಟ್ ಕ್ಲೀನ್ ಮಾಡಿಸ್ತೀನಿ ಅಂತ ಚಾಲೆಂಜ್ ಹಾಕಿದೆ, ಮಾಡಿಸ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ. ಆ್ಯಂಡ್ ಇದ್ರ ಜೊತೆಗೆ ಧ್ರುವ ಆ್ಯಂಡ್ ಚಂದ್ರಪ್ರಭಾ ಡಿಸ್ಕಷನ್ ಮಾಡ್ತಾಯಿದ್ರು. ಅಂದರೆ ಧ್ರುವ ಅಂತ ಹೇಳುವಂಥದ್ದು, ಸೊ ಇವಾಗ ಎಲ್ಲ ಅಸಲಿ ಆಟ ಶುರು ಆಗೋ ರೀತಿಯಲ್ಲಿ ಕಾಣ್ತದೆ, ಬಿಕಾಸ್ ಎಲ್ಲರೂ ಕೂಡ ಆಟ ಆಡ್ತಿದ್ದಾರೆ ಸೊ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು. ಓಕೆ, ಸೊ ಇದಾದಮೇಲೆ ಕೊನೆಯಲ್ಲಿ ನಮ್ಮ ಅಶ್ವಿನಿ ಆ್ಯಂಡ್ ಜಾನ್ವಿ ಒಂದು ಫ್ರೆಂಡ್ಶಿಪ್ಪಲ್ಲಿ ಏನು ಬಿರುಕು ಬಿಚ್ಚಿದೆ, ಸೊ ಅದ್ರ ಪ್ಯಾಚಪ್ ಮಾಡುವಂಥ ಪ್ರೋಗ್ರಾಮ್ ಅಂತ ಅನಿಸುತ್ತೆ. ಇಲ್ಲಿ ಕೆಲವೊಂದು ಕೋಳಿ ಜಗಳ ಅನ್ನೋ ರೀತಿ ನಡೀತಾ ಇತ್ತು, ಒಂದು ಕಡೆಯಿಂದ ಜಾನ್ವಿ, ಇನ್ನೊಂದು ಕಡೆಯಿಂದ ಅಶ್ವಿನಿ. ಸೊ ಗಿಲ್ಲಿನ ಮಧ್ಯೆ ಇಟ್ಕೊಂಡು ಹಾಗೆ ಹೇಗೆ ಅಂತ ಒಂದು ಸಂದೇಶಗಳನ್ನು ರವಾನೆ ಮಾಡ್ತಾಯಿದ್ರು. ಅಗೇನ್ ಜಾಯಿಂಟ್ ಆಗುತ್ತೆ ನನ್ನ ಪ್ರಕಾರ, ಬಟ್ ಇಬ್ಬರು ಕೂಡ ಅದ್ಭುತವಾಗಿ ಆಡಿದ್ದಾರೆ. ಇದೇ ರೀತಿಯಲ್ಲಿ ಟಾಸ್ಕ್ ಅಂತ ಬಂದಾಗ ಹಿಂಗೆ ಆಡಲಿ, ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡಲಿ. ನಾನು ಮೊದಲು ಹೇಳ್ದಂಗೆ ಸ್ಟಾರ್ಟಿಂಗಲ್ಲೇ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡಲಿ, ತೊಂದರೆ ಇಲ್ಲ, ಬಟ್ ಗೇಮಲ್ಲಿ ಅದು ಅಡ್ಡ ಬರಬಾರ್ದು. ಆ್ಯಂಡ್ ಮನೆಯಲ್ಲಿ ಇನ್ವಾಲ್ವ್ಮೆಂಟ್ ಅಂತ ಬಂದಾಗ ಎಲ್ಲರ ಜೊತೆಗೂ ಇನ್ವಾಲ್ವ್ಮೆಂಟ್ ಆಗಬೇಕು. ಓಕೆ, ನೀವು ಕೆಲವು ಟೈಮಲ್ಲಿ ಅವ್ರಿಗೆ ಟೈಮ್ ಕೊಡಿ, ಎಲ್ಲ ಮಾಡಿ, ಬಟ್ ಇನ್ವಾಲ್ವ್ಮೆಂಟ್ ಅಂತ ಬಂದಾಗ ಎಲ್ಲರ ಜೊತೆಗೆ ಇರಬೇಕು. ಇವಾಗ ಸೂರಜ್ ಆ್ಯಂಡ್ ರಾಶಿಕಾ ಅಂತ ಬಂದರೆ ಅವರಿಬ್ಬರು ಪೂರ್ತಿ ಮೈ ಮರೆತು ಬಿಡ್ತಾರೆ ಅವರಿಬ್ಬರು ಇದ್ದಾಗ. ಅದು ಸ್ವಲ್ಪ ಕ್ರಿಂಜ್ ಅಂತ ಅನಿಸುತ್ತೆ, ನನಗೊಬ್ಬನಿಗೆ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ತೆಗೆದ್ರು ಕೂಡ ಅದು ಯಾರು ಕೂಡ ಅದನ್ನು ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ. ಒಂದು ವಾರಕ್ಕೆ ಹೆಂಗೆ ಅದು ನಾಟಕ ಆಗಿ ಅನ್ನೋ ರೀತಿಯಲ್ಲಿ. ಸೊ ಅದು ಎಲ್ಲೋ ಸ್ವಲ್ಪ ಓವರ್ ಅನಿಸುತ್ತೆ. ಬಟ್ ನನ್ನ ಪ್ರಕಾರ ಇಲ್ಲಿ ಅಶ್ವಿನಿ ಕೆಲವು ಟೈಮಲ್ಲಿ ಬೇರೆ ಜೊತೆಗೆಲ್ಲ ಬೆರೀತಾರೆ, ಸೊ ಅದು ಬೆಟರ್ ಅಂತಲೇ ಹೇಳ್ತೀನಿ. ಬಟ್ ಟಾಸ್ಕ್ ಅಂತ ಬಂದಾಗ ಇದೇ ಇರಲಿ. ಓಕೆ, ಇದ್ರ ಮಧ್ಯೆ ಅಲ್ಲಿ ಗಿಲ್ಲಿ ಹೇಳುವಂಥದ್ದು, ಸೊ ಟೇಬಲ್ ಕುಟ್ಟಿ ಬೇಕಾದ್ರೆ ಹೇಳ್ತೀನಿ, ಇವರಿಬ್ಬರು ಜಗಳ ಆಡಿಲ್ಲ, ಇದು ನನ್ನ ಒಂದು ನಾಟಕ ಆಡ್ತಿದ್ದಾರೆ, ಯಾರನ್ನು ಬೇಕಾದ್ರೆ ಯಾಮರ್ಸ್ಬೋದು, ನನ್ನನ್ನು ಯಾಮರ್ಸೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಗಿಲ್ಲಿ ಹೇಳ್ತಿದ್ದ. ಅಗೇನ್ ನಾನು ಹೇಳೋಂಥದ್ದು, ಕಿತ್ತಾಟ ಏನಕ್ಕೆ ಮಾಡ್ಕೊಬೇಕು ಅಥವಾ ದೂರ ಏನಕ್ಕೆ ಆಗಬೇಕು, ಚೆನ್ನಾಗಿರಲಿ, ಬಟ್ ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಆಡಲಿ ಅನ್ನೋಂಥದ್ದು ನನ್ನ ಒಂದು ಅನಿಸಿಕೆ. ಓಕೆ, ಸೊ ಇಷ್ಟಿತ್ತು ಇವತ್ತಿನ ಒಂದು ಎಪಿಸೋಡ್ನ ರಿವ್ಯೂ. ಸೊ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಬೈ.